ದಿ ರಿಯಲ್ ಬಿಗ್ ಬಾಸ್. ಪ್ರಿಯ ವೀಕ್ಷಕರೇ, ರಾಜಕಾರಣ ಎಂದು ಎಲ್ಲರೂ ಟೀಕೆ ಮಾಡ್ತಕ್ಕಂಥ, ಅಪಹಾಸ್ಯ ಮಾಡ್ತಕ್ಕಂಥ ವಿಷಯ ಆಗಿದೆ. ಇಂದು ಜನಪ್ರತಿನಿಧಿ ಆಗ್ತಕ್ಕಂಥವರು ಎಷ್ಟು ಹೋರಾಟಗಳನ್ನು ಮಾಡಿ ಆ ಹಂತಕ್ಕೆ ಬಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿಯಾಗಿ ಆ ಹಂತ ಅಂದರೆ ಒಂದು ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನಕ್ಕೆ ಬರುವವರೆಗೂ ಆತ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿರ್ತಾನೆ ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ. ರಾಜಕಾರಣಿ ಒಬ್ಬ ಭ್ರಷ್ಟ, ಒಬ್ಬ ಸುಳ್ಳುಗಾರ, ಒಬ್ಬ ಮೋಸಗಾರ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಒಬ್ಬ ರಾಜಕಾರಣಿಯ ರಾಜಕೀಯೇತರ ಜೀವನದ ಬಗ್ಗೆ ನಾವು ಗಮನಿಸಲಿಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಅಂಶಗಳು ನಮಗೆ ಎಳೆಯಾಗಿ ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಇಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಲೀಡರ್ ಎಂಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮೆಲ್ಲ ಶಾಸಕರ ಹಾಗೂ ಸಂಸದರ ರಾಜಕೀಯೇತರ ವೈಯಕ್ತಿಕ ಜೀವನದ ಸಂಪೂರ್ಣ ಚಿತ್ರಣವೇ ಲೀಡರ್, ದ ರಿಯಲ್ ಬಿಗ್ ಬಾಸ್. ರಾಜಕಾರಣದಲ್ಲಿರುವ ವ್ಯಕ್ತಿಗಳು ಸದಾ ಜನರ ಟೀಕೆಗೆ ಒಳಗಾಗುತ್ತಾರೆ. ಜನಪ್ರತಿನಿಧಿಗಳು ತಮ್ಮ ದಿನದ ಹೆಚ್ಚು ಸಮಯವನ್ನು ಜನರ ಕಷ್ಟ ಸುಖಗಳಿಗೆ ಮೀಸಲಿಟ್ಟಿರುತ್ತಾರೆ. ಆದರೂ ಅವರಿಗೆ ಒಳ್ಳೆಯ ಹೆಸರು ಬರುವುದು ಕಡಿಮೆ. ಎಲ್ಲಾ ಟೀಕೆಗಳನ್ನು ಮೀರಿ ಜನಸೇವೆಯಲ್ಲಿ ತೊಡಗಿಕೊಂಡಿರುವ ಶಾಸಕ ಸಂಸದರ ಜೀವನ ಚಿತ್ರಣವೇ ನಮ್ಮ ಈ ಲೀಡರ್ ಕಾರ್ಯಕ್ರಮ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರವೇ ಭದ್ರಾವತಿ. ಭದ್ರಾವತಿ ಕ್ಷೇತ್ರದ ಶಾಸಕರಾದ ಎಂ.ಜೆ. ಅಪ್ಪಾಜಿ ಅವರೇ ನಮ್ಮ ಇಂದಿನ ಲೀಡರ್. ರಾಜಕಾರಣಕ್ಕೆ ವಿಭಿನ್ನ ಕ್ಷೇತ್ರದಲ್ಲಿರುವ ವ್ಯಕ್ತಿಗಳು ಪ್ರವೇಶ ಮಾಡುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬ ಸಾಮಾನ್ಯ ಡಿ ದರ್ಜೆಯ ನೌಕರರಾಗಿ ವಿಐಎಸ್ಎಲ್ ಕಾರ್ಖಾನೆ ಸೇರಿದ ಎಂ.ಜೆ. ಅಪ್ಪಾಜಿ ಇಂದು ಭದ್ರಾವತಿಯ ಜನರ ಪ್ರೀತಿಯ ಶಾಸಕರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಸರಾಳು ಹೋಬಳಿಯ ಮುತ್ತಿಗೆರೆ ಗ್ರಾಮದವರಾದ ಇವರು ಕೆಲಸವನ್ನು ಅರಸುತ್ತಾ ಭದ್ರಾವತಿಗೆ ಆಗಮಿಸಿದರು. ಇವರ ತಂದೆ ಜವರೇಗೌಡರು ಕೃಷಿಕರಾಗಿದ್ದು ಸ್ಥಳೀಯವಾಗಿ ರಾಜಕೀಯದಲ್ಲೇ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ತಾಯಿ ಗೃಹಿಣಿಯಾಗಿದ್ದರು. ತಂದೆಯವರು ಅನೇಕ ವರ್ಷಗಳ ಕಾಲ ಅಲ್ಲಿನ ಜನರೊಂದಿಗೆ ಸಾರ್ವಜನಿಕ ಜೀವನದಲ್ಲಿದ್ದರು. ಮಧ್ಯಮ ವರ್ಗದಲ್ಲಿ ಜನಿಸಿದ ಅಪ್ಪಾಜಿ ಅವರಿಗೆ 4 ಜನ ಸಹೋದರರು ಹಾಗೂ 2 ಸಹೋದರಿಯರಿದ್ದಾರೆ. ಅಪ್ಪಾಜಿ ಅವರು ಕೆಲಸವನ್ನು ಅರಸುತ್ತಾ ಭದ್ರಾವತಿಗೆ ಆಗಮಿಸಿದಾಗ ಅವರಿಗೆ ಅಲ್ಲಿ ಆಶ್ರಯ ನೀಡಿದವರು ಕಾಳಪ್ಪನವರು. ತಮ್ಮ ಸಾಧನೆಯಲ್ಲಿ ತಂದೆಯ ಜೊತೆಗೆ ಅಪ್ಪಾಜಿ ಗೌಡರು ನೆನಪಿಸಿಕೊಳ್ಳುವ ಹೆಸರು ಕಾಳಪ್ಪ ಮತ್ತು ಹೊಂಬಾಳಮ್ಮರವರು. ಹೈಸ್ಕೂಲ್ ವರೆಗಿನ ವಿದ್ಯಾಭ್ಯಾಸವನ್ನು ಮುತ್ತಿಗೆರೆಯಲ್ಲೇ ಕಳೆದ ಇವರು ನಂತರ ATS ತರಬೇತಿಗಾಗಿ ಭದ್ರಾವತಿಗೆ ಆಗಮಿಸಿದರು. ಸರ್, ಕಾಲೇಜಲ್ಲಿ ಅಪ್ಪಾಜಿ ಗೌಡರು ಹೇಗಿದ್ರು ಅಂದರೆ ತುಂಬ ಸ್ನೇಹಪ್ರಿಯ. ಅವರು ಜನಗಳ ಜೊತೆ ಒಡನಾಟ ಭಾಳ ಚೆನ್ನಾಗಿತ್ತು. ಅವಾಗಲಿಂದನೂ ಅವರು ಹೇಗಿದ್ರು ಅಂದರೆ ಬೇರೆಯವ್ರ ಕಷ್ಟಕ್ಕೆ ತುಂಬ ಸ್ಪಂದಿಸ್ತಾರೆ. ಯಾರದೇ ಆಗಿರಲಿ, ಅವರು ಯಾವ ಜಾತಿನೇ ಆಗಿರಲಿ, ಯಾರೇ ಆಗಿರಲಿ, ತುಂಬ ಬೇಗ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರು. ಅದ್ರ ಜೊತೆಗೆ ಅವರು ಸ್ಟೂಡೆಂಟ್ ಲೈಫಿಂದನೇ ಅವರ ಲೀಡರ್ಶಿಪ್ಪನ್ನು ಬೆಳೆಸ್ಕೊಂಬಂದ್ಬಿಟ್ರು. ಸೊ ನಾವು ಭದ್ರಾ ಕಾಲೇಜಲ್ಲಿ 75-76 ಭದ್ರಾ ಕಾಲೇಜಲ್ಲಿ ಇದ್ವಿ. ಸೊ ಆ ಪೀರಿಯಡಲ್ಲೇ ಅವರು ಯೂನಿಯನ್ ಸೆಕ್ರೆಟರಿ ಆದರು. ಅಲ್ಲಿಂದನೇ ಅವ್ರ ಇದು ಬೆಳೀತಾ ಬಂತು. ಭದ್ರಾ ಕಾಲೇಜಿನಲ್ಲಿ PU ಶಿಕ್ಷಣದ ಜೊತೆಗೆ ಈ ತರಬೇತಿ ಪಡೆದು ವಿಶ್ವೇಶ್ವರಯ್ಯ ಕಬ್ಬಿಣ ಹಾಗೂ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದರು. ಡಿ ದರ್ಜೆ ನೌಕರರಾಗಿ ಸೇರಿ ನಂತರ ಕಾರ್ಮಿಕರ ನಾಯಕರಾಗಿ ರೂಪುಗೊಂಡರು. ವಿಐಎಸ್ಎಲ್ ಕಾರ್ಮಿಕರ ಕಾರ್ಯಕಾರಿ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಸಹೋದ್ಯೋಗಿಗಳಿಗೆ ನ್ಯಾಯ ನೀಡುತ್ತಿದ್ದರು. ಅಲ್ಲಿಯ ಅನೇಕ ಚುನಾವಣೆಗಳಲ್ಲಿ ಭಾಗವಹಿಸಿ ಸೋಲು ಗೆಲುವು ಕಂಡರು. ಅಪ್ಪಾಜಿ ಗೌಡರು ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರು. ನನ್ನ ಅವರ ಪರಿಚಯ 85ರಿಂದ ಒಂದು 25-30 ವರ್ಷದಿಂದ ಪರಿಚಯ. ರಾಜಕೀಯ ಜೀವನದಲ್ಲಿ ಒಟ್ಟಾರೆ ಸ್ನೇಹಿತರಾಗಿ 4-5 ಜನ ಸೇರ್ಕೊಂಡು ನಾವೆಲ್ಲ ರಾಜಕೀಯನ ಪ್ರಾರಂಭ ಮಾಡಿದ್ದೀವಿ. ಅವರ ಜೊತೆಗೆ ನಾವು 6 ಚುನಾವಣೆ ಎದುರಿಸಿದ್ದೀನಿ. 3 ಚುನಾವಣೆ ಗೆದ್ದಿದ್ವಿ, 3 ಚುನಾವಣೆ ಸೋತಿದ್ವಿ. ಸೋಲುಗೆಲು ನಾವು ಸಮಾನವಾಗಿ ತಗೊಂಡ್ರೂ ಜನರ ಪ್ರೀತಿ ಮತನ ಯಾವತ್ತೂ ಕಳ್ಕೊಂಡಿಲ್ಲ. ಗೆದ್ದಿರುವಾಗ ಯಾವ ಸಂದರ್ಭದಲ್ಲಿ ಕೆಲಸ ಮಾಡಿದೀವೋ, ಸೋತಿರುವಾಗ ಅದೇ ರೀತಿಯಲ್ಲಿ ಕೆಲಸ ಮಾಡಿದ್ವಿ.
ಅದಕ್ಕೆ ಪ್ರತಿಫಲವಾಗಿ ಈ ಸಲ ಕರ್ನಾಟಕದಲ್ಲಿ 5ನೇ ಸ್ಥಾನದ 78,000 ಜನ ಓಟು ಕೊಟ್ಟು ನಮ್ಮನ್ನು ಗಳಿಸಿದ್ದಾರೆ. ಅದೇ ಜೊತೆಗೆ 23 ಜನ ನಗರಸಭಾ ಸದಸ್ಯರನ್ನು ಗಳಿಸಿದ್ದಾರೆ. ಒಟ್ಟಾರೆ ಊರಿನ ಅಭಿವೃದ್ಧಿ, ಬಡವರನ್ನ ಏಳಿಗೆಗೆ ದುಡಿಬೇಕಂತ ಕರ್ತವ್ಯದಿಂದ ಅಪ್ಪಾಜಿ ಅವರು ಕೆಲಸ ಮಾಡಿದ್ದಾರೆ. ನಂತರ ನೇರವಾಗಿ ಸಾರ್ವಜನಿಕ ಚುನಾವಣೆಗೆ ಇಳಿದು ಮೊದಲು ಸೋಲು ಅನುಭವಿಸಿದರು. ನಂತರ ಜನರ ಒತ್ತಾಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. 2 ಬಾರಿ ಶಾಸಕರಾಗಿ ಪುನಃ 2 ಬಾರಿ ಸೋಲನ್ನು ಅನುಭವಿಸಿದರು. ಈಗ 3ನೇ ಬಾರಿ ಶಾಸಕರಾಗಿದ್ದಾರೆ. ಅವರು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಾನೊಬ್ಬ ಶಾಸಕನಾಗಬೇಕು ಅಂತನೋ ಇಲ್ಲ ನಾನೊಬ್ಬ ಲೀಡ್ರ್ ಆಗಬೇಕು ಅಂತನೋ ಅಂದ್ಕೊಂಡಿರಲಿಲ್ಲ. ಅವರೊಬ್ಬರು ಜಾತ್ಯತೀತವಂಥ ಲೀಡ್ರು. ಹಾಗಾಗಿ ಅವ್ರ ಹತ್ರ ಇನ್ನೂ ನಾವು ಹೆಚ್ಚು ಕಲಿಯುವಂಥದ್ದಿದೆ. ಇನ್ನೂ ಕೂಡ ಸಾಕಷ್ಟು ವಿಷಯಗಳು ಅವ್ರ ಹತ್ರ ನಾವು ಇನ್ನೂ ತಿಳ್ಕೊಳ್ಳೋಂಥದ್ದು ಕೂಡ ಇದೆ. ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗದೆ ಜನದ ಪರವಾಗಿ ಕಾರ್ಯಕ್ರಮಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರ ಕಷ್ಟ ಸುಖದ ಮಧ್ಯೆ ಭಾಗವಹಿಸಿ ಮತ್ತೊಮ್ಮೆ ಈಗ 3ನೇ ಬಾರಿ ಆಯ್ಕೆಯಾಗಿರುವಂಥದ್ದು. ಇವರ ಪತ್ನಿ ಶಾರದಾ, ಪುತ್ರ ಅಜಿತ್, ಪುತ್ರಿ ಅಪರ್ಣಾ, ಅಳಿಯ ಅರವಿಂದ್ ಮತ್ತು ಮೊಮ್ಮಕ್ಕಳಾದ ಆಯುಷ್ಯ, ಆರ್ಯ, ಆಶ್ಚರ್ಯ ಅವರೊಂದಿಗೆ ಭದ್ರಾವತಿಯಲ್ಲೇ ವಾಸಿಸುತ್ತಿದ್ದಾರೆ. ತಂದೆಗಿಂತ ಸ್ನೇಹಿತರು ಹೆಚ್ಚಾಗಿ ನೋಡ್ಕೋತಾ ಇದ್ರು. ಪ್ರತಿಯೊಂದು ಏನೂ ಕಮ್ಮಿ ಮಾಡಿಲ್ಲ. VSL ಎಂಪ್ಲಾಯ್ ಆಗಿದ್ದಾಗಲೂ ನಾವು 900 ರೂಪಾಯಿ ಸಂಬಳ ಇತ್ತು ಅವರಿಗೆ. ಆವಾಗಲೂ ನಮಗೇನು ಏನೂ ಕಮ್ಮಿ ಮಾಡಿರಲಿಲ್ಲ. ಅವರು ಭಾರಿ ಪ್ರೀತಿ ವಿಶ್ವಾಸದಿಂದನೇ, ಅದೇ ಜನರ ಜೊತೆ ಜಾಸ್ತಿ ಬೆರೀತಿದ್ರು ಬಿಟ್ಟು ಟೈಮ್ ಕಮ್ಮಿ ಇತ್ತು ಅಂದ್ರೆ ಬಿಟ್ಟರು ಭಾರಿ ಪ್ರೀತಿ ವಿಶ್ವಾಸದಲ್ಲೇ ಇತ್ತು. ಯಾವಾಗಲೂ ನಮ್ಮನ್ನು ಸ್ನೇಹಿತರಂಗೆ ಕಾಣ್ತಿದ್ರು ಬಿಟ್ಟರೆ ತಂದೆ ಇದರಲ್ಲಿ ತಾಯಿ ಅಂತ ಯಾವತ್ತೂ ನೋಡಿಲ್ಲ. ಒಬ್ಬ ಸಾಮಾನ್ಯ ನೌಕರ ಇಂದು ಭದ್ರಾವತಿಯಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ ಎಂದರೆ ಅಪ್ಪಾಜಿ ಅವರು ನಿಜವಾದ ಲೀಡರ್ ಅಲ್ಲವೇ? ಸ್ನೇಹಿತರನ್ನೇ ಗಾಡ್ ಫಾದರ್ ಎನ್ನುವ ಇವರ ಬಗ್ಗೆ ಅವರ ಕುಟುಂಬದವರು, ಸ್ನೇಹಿತರು, ಅಭಿಮಾನಿಗಳು, ವಿರೋಧ ಪಕ್ಷದವರು ಹಾಗೂ ಸ್ವತಃ ಅಪ್ಪಾಜಿ ಅವರೇ ಏನು ಹೇಳುತ್ತಾರೆ ನೋಡೋಣವೇ? ದಿ ರಿಯಲ್ ಬಿಗ್ ಬಾಸ್. ಪ್ರಿಯ ವೀಕ್ಷಕರೇ, ಈ ದಿನ ನಮ್ಮ ಲೀಡರ್ ಕಾರ್ಯಕ್ರಮದಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ MJ ಅಪ್ಪಾಜಿಯವರೊಡನೆ ಅನೇಕ ವಿಚಾರಗಳನ್ನು ನಾವು ಇಂದು ಚರ್ಚಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಶಾಸಕರೇ ನಮ್ಮ ಜೊತೆ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸರ್ ಸ್ವಾಗತ. ನಮಸ್ತೆ ಅರುಣ್ರವರೇ. ಲೀಡರ್ ಕಾರ್ಯಕ್ರಮವನ್ನು ಸಂದರ್ಶಿಸ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಒಬ್ಬ ಶಾಸಕರು ಆ ಶಾಸಕರಾಗುವವರೆಗೆ ಎಷ್ಟೆಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಈ ಶಾಸಕರ ರಾಜಕೀಯೇತರ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಬಾಲ್ಯದಿಂದ ನಾವು ಅದನ್ನು ಪ್ರಾರಂಭ ಮಾಡೋಣ. ಮೂಲತಃ ನೀವು ಯಾವ ಊರವರು ಅಥವಾ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿ ಸರ್. ನಾನು ಮಂಡ್ಯ ಜಿಲ್ಲೆಯ ಬಸರಾಳು ಹೋಬಳಿ ಮುತ್ತೇಗೆರೆ ಗ್ರಾಮದವನು. ನನ್ನ ತಂದೆ ಜವರೇಗೌಡರು ಅಂಥೇಳಿ ಸುಮಾರು 40 ವರ್ಷಗಳ ಕಾಲ ಅವರು ರಾಜಕೀಯ ಜೀವನದಲ್ಲಿ ಚೇರ್ಮನ್ಗಿರಿ ಮಾಡ್ಕೊಂಡು ಬಂದಂಥವರು. ನನ್ನ ತಾಯಿ ಗೃಹಿಣಿ. ನನ್ನ ಜೊತೆಯಲ್ಲಿ 5 ಜನ ಅಣ್ಣ ತಮ್ಮಂದಿರು, 2 ಜನ ಅಕ್ಕ ತಂಗಿಯರು. ನನಗಿಂತ ಮೇಲ್ಪಟ್ಟು 3 ಜನ ಅಣ್ಣಂದಿರು, ನನಗೆ ಒಬ್ಬ ತಮ್ಮ ಇದ್ದಾನೆ, 2 ಜನ ಅಕ್ಕಂದಿರು. ನಾನು ಬಾಲ್ಯ ಅಂದರೆ SSLCವರೆಗೂ, ಹೈಸ್ಕೂಲ್ವರೆಗೂ ನನ್ನ ಗ್ರಾಮ ಮುತ್ತೇಗೆರೆಯಲ್ಲಿ ವ್ಯಾಸಂಗ ಮಾಡಿದೆ. ಹೈಸ್ಕೂಲನ್ನು ಮಂಡ್ಯ ಮುನ್ಸಿಪಲ್ ಹೈಸ್ಕೂಲಲ್ಲಿ ಮಾಡಿದೆ. ಕಾಲೇಜನ್ನು ಫಸ್ಟ್ ಗ್ರೇಡ್ ಕಾಲೇಜು, ಗೌರ್ಮೆಂಟ್ ಕಾಲೇಜು ಮಂಡ್ಯದಲ್ಲಿ ಮಾಡಿದೆ. ಅದಾದ ನಂತರ ನಾನು ಒಂದು ಅವಕಾಶ ಅಪ್ರೆಂಟಿಸ್ ಟ್ರೈನಿಂಗ್ ಅಂಥೇಳಿ 1971ರಲ್ಲಿ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯಲ್ಲಿ ಒಂದು ಟ್ರೈನಿಂಗ್ ಅಂಥೇಳಿ ಕಾಲ್ ಮಾಡಿದ್ದೆ. ಆ ಟ್ರೈನಿಂಗಿಗೆ ನಾನು ಬಂದು ಇಲ್ಲಿ ಜಾಯ್ನ್ ಆದೆ 71ರಲ್ಲಿ. 3 ವರ್ಷ ಆದ ಟ್ರೈನಿಂಗು. 74ರವರೆಗೂ ಟ್ರೈನಿಂಗ್ ಮುಗೀತು. 74 ಆದಮೇಲೆ ನನಗೆ 78ರಲ್ಲಿ VSLಲ್ಲಿ ಕೆಲಸ ಸಿಕ್ತು. 74ರಲ್ಲಿ ಕೆಲಸ ಸಿಕ್ಕಿದ ಮೇಲೆ ಸುಮಾರು ನಾನು 89ರವರೆಗೂ VSL ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದೆ. 89ರಲ್ಲಿ ಒಂದು ಸರಿ ಎಲ್ಲ ಸ್ನೇಹಿತರ
ಅಪೇಕ್ಷೆ ಮೇರೆಗೆ ನಾನು ಮೊದಲನೇ ಸಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. 89ರಲ್ಲಿ ಸೋಲಾಯಿತು. 94ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದೆ. ಆ ಚುನಾವಣೆಯಲ್ಲಿ ಭದ್ರಾವತಿಯ ಮಹಾಜನತೆ ವಿಶ್ವಾಸಪೂರ್ವಕವಾಗಿ ನನ್ನನ್ನು ಆಯ್ಕೆ ಮಾಡಿದರು. ಅದಾದಮೇಲೆ 99ರ ಚುನಾವಣೆ ಮತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದೆ. ಆ ಚುನಾವಣೆಯಲ್ಲೂ ಸಹ ನಾನು ಚುನಾವಣೆಯಲ್ಲಿ ಗೆದ್ದಿದ್ದೇನೆ. 2004ರಲ್ಲಿ ಕಾಂಗ್ರೆಸ್ಸಿಂದ ನಾನು ಟಿಕೆಟ್ ಸಿಕ್ತು. ಆ ಸಾಲಿನಲ್ಲಿ ಸೋತೆ. 2009ರಲ್ಲಿ ಕೇವಲ 400 ಮತಗಳ ಅಂತರದಲ್ಲಿ ನಾನು ಮತ್ತೊಮ್ಮೆ ಸೋತೆ. 2014 ತಮಗೆ ಗೊತ್ತಿದೆ, ಸುಮಾರು 48,000 ಅತ್ಯಧಿಕ ಮತಗಳಿಂದ ಒಟ್ಟು 78,000 ಮತಗಳನ್ನು ಕೊಡೋದ್ರ ಮೂಲಕ ಈ ಕ್ಷೇತ್ರದ ಜನ ಮತ್ತೊಮ್ಮೆ ಅಪ್ಪಾಜಿನ ಆಯ್ಕೆ ಮಾಡಿದ್ದಾರೆ. ನಾನು 1977ರಲ್ಲಿ ಇಲ್ಲಿ ಚುನಾವಣೆಯಲ್ಲಿ ಒಂದು ದಿನ ಶ್ರೀಮಾನ್ ಜವರೇಗೌಡರು ಅಂಥೇಳಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು. ಅವ್ರು ಸೋಲುವಂತಹ ಸಂದರ್ಭದಲ್ಲಿ ಅವ್ರು ಸೋಲ್ತಾರೆ ಅಂತ ನಮಗೆ ಗೊತ್ತಿದ್ದೂ ಸಹ ನಾವು ನಮ್ಮ ಹಿರಿಯ ನಾಯಕರಿಗೆ ಹೇಳಿದ್ರೆ ನೀನು ಇನ್ನೂ ಚಿಕ್ಕ ಹುಡುಗ ಗೊತ್ತಾಗಲ್ಲ ಬಿಡು ಅಂದ್ಬಿಡೋರು. ನನಗೆ ಅವತ್ತು ಮನಸ್ಸಲ್ಲಿ ಒಂಥರ ಮಾನಸಿಕವಾಗಿ ಒಂಥರ ನಾನು ಈ ಭದ್ರಾವತಿ ಕ್ಷೇತ್ರದಲ್ಲಿ ಜನರನ್ನು ಪ್ರೀತಿ ಮಾಡಬೇಕು, ವಿಶ್ವಾಸಕ್ಕೆ ತಗೊಳ್ಬೇಕು, ಲೀಡರ್ ಆಗಬೇಕು ಅನ್ನೋದು ಅವತ್ತಿನ ಯೋಚನೆ. ಅದು ಅಂತಹ ಒಂದು ಸಂದರ್ಭದಲ್ಲಿ 89ರಲ್ಲಿ ಚುನಾವಣೆಗೆ ಯಾರು ಮಾಡಬೇಕು ಅನ್ನೋದು ನಮ್ಮಲ್ಲಿ ಚರ್ಚೆ. 89ರ ಚುನಾವಣೆಯಲ್ಲಿ ನಾವೆಲ್ಲರೂ ಚುನಾವಣೆ ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ಆವಾಗ ಜನತಾದಳ ಅಂತಿತ್ತು. ಅದರಲ್ಲಿ ಭಾಳಷ್ಟು ಜನ ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ನಾವೊಂದು 3 ಜನಕ್ಕೆ ಪ್ರಪೋಸಲ್ ಮಾಡ್ಕೊಂಡು ಹೋದ್ವಿ. ಭದ್ರಾವತಿ ತಾಲೂಕಿನಿಂದ 3 ಜನಕ್ಕೆ ಪ್ರಪೋಸಲ್ ಮಾಡ್ಕೊಂಡು ಹೋದ್ವಿ. ಆ 3 ಜನರಲ್ಲೂ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನರನ್ನ ಜ್ಞಾಪಕ ಮಾಡ್ಕೊಳ್ಬೇಕಾಗ್ತದೆ. ನಾನು ಅವತ್ತಿನ ಸ್ನೇಹಿತರನ್ನ ನಮ್ಮ ಮುಖಂಡರಾದಂತಹ ಕರಿಯಪ್ಪನವರು, ಕರುಣಾಮೂರ್ತಿಯವರು, ಜೊತೆಯಲ್ಲಿ ಕೃಷ್ಣೇಗೌಡ ಅಂಥೇಳಿ ಇದ್ದರು, ಗುಡಿ ತಿಮ್ಮಪ್ಪನವರು ಅಂಥೇಳಿದರು, ಭಾಳಷ್ಟು ಜನ ಅದನ್ನು ಹುಚ್ಚಪ್ಪ, ಚೆನ್ನಪ್ಪ ಅಂಥೇಳಿ, ಮತ್ತು ಕುಮಾರ್ ಅಂಥೇಳಿ ZP ಮೆಂಬರ್ ಇದ್ದಾರೆ, ಯೋಗೇಶ್ ಅಂಥೇಳಿ ಅನೇಕ ಮುಖಂಡರು ಚುನಾವಣೆಗೆ ನಿಲ್ಲಬೇಕು, ನೀನೇ ನಿಲ್ಲಬೇಕು ಅನ್ನೋದು ಅವರ ಪ್ರಪೋಸಲು. ಯಾಕೆಂದರೆ ನಾವೆಲ್ಲರೂ ಆವಾಗ ಇನ್ನೂ ಬಾಲಿಶಃ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾವು ಜನತಾದಳದಲ್ಲಿದ್ವಿ. ಸಾಲೇರ್ ಸಿದ್ದಪ್ಪನವರ ಅವರ ವಿಧಾನಸಭಾ ಸದಸ್ಯದ ಸ್ಥಾನವನ್ನು ಪಡೀಲಿಕ್ಕೆ ನಾವು ಸಹ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ವಿ. ಆ ಆಧಾರದ ಮೇಲೆ ಇಲ್ಲೆಲ್ಲ ಚುನಾವಣೆಗೆ ಬೇರೆಯವರು ಯಾರೋ ಮಾಡೋ ಬದಲು ನೀನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ. ಚುನಾವಣೆಗೆ ಟಿಕೆಟ್ ನಿಲ್ತ್ಕೊಳ್ಬೇಕು, ಟಿಕೆಟ್ ಕೇಳಬೇಕು ಅಂತ ಹೋದಾಗಲೂ ಸಹ ನಾವು ಬೇರೆಯವ್ರ ಹತ್ರ ಸಾಲ ತೊಗೊಂಡು ಬೆಂಗಳೂರಿಗೆ ಹೋದಂಥವ್ರು. ಸತ್ಯ ಹೇಳಬೇಕು ಅನ್ನೋದ್ರೆ ನಮ್ಮ ಹತ್ರ ಅವತ್ತು ದುಡ್ಡಿಲ್ಲ. ಟಿಕೆಟ್ ಕೇಳಕ್ಕೆ ಹೋಗ್ಬೇಕು ಅಂದಾಗ ನಮ್ಮೆಲ್ಲ ಸ್ನೇಹಿತರೂ ನಮ್ಮ ಟಿಕೆಟನ್ನು ನಮ್ಮ ಬಸ್ ಚಾರ್ಜ್ಗಳನ್ನ ನಾವೇ ಹಾಕ್ಕೊಂಡು ಬರ್ತೀವಿ, ನಿಮ್ಮ ಬಸ್ ಚಾರ್ಜ್ ನೀವು ಹಾಕ್ಕೊಂಡು ಬನ್ನಿ, ಹೋಗೋಣ ಬೆಂಗಳೂರಿಗೆ ಅಂತ ಹೋದ್ವಿ. ನಮ್ಮೆಲ್ಲ ಲೀಡರ್ಸ್ ಮನೆಗೆ ಅವತ್ತು ಹೋದ್ವಿ. ದೇವೇಗೌಡರು, JH ಪಟೇಲ್ರು ಎಲ್ಲರೂ ಇದ್ದರು. ದೇವೇಗೌಡರು ಟಿಕೆಟ್ ಕೊಡ್ತೀನಿ, ಗೆಲ್ಲಕ್ಕಾಗತ್ತಾ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಸರ್, ಪ್ರಯೋಗ ಮಾಡ್ತೀವಿ ನಾವು, ಚುನಾವಣೆಯಲ್ಲಿ ಗೆಲ್ಲಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ, ನೀವು ಟಿಕೆಟ್ ಕೊಡಿ ಸರ್ ಅಂತ ಹೇಳಿದ್ರು. ಟಿಕೆಟ್ ಕೊಟ್ಟು ಬಂದ್ವಿ, ಭದ್ರಾವತಿಗೆ ಬಂದ್ವಿ. ಕಾಂಗ್ರೆಸ್ನವ್ರಿಗೂ ನಮಗೂ 3,000 ಇಸಾಮಿ ಅವರು ಅಂಥೇಳಿ ಅವತ್ತು ಎಲೆಕ್ಟ್ ಆದರು. 3,000 ಡಿಫ್ರೆನ್ಸಲ್ಲಿ ನಾವು ಸೋತ್ವಿ. ಎಲ್ಲೋ ಒಂದು ಕಡೆ ನಮಗೆ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದು ಇರುತ್ತಲ್ಲ, ನಂಬಿಕೆ ಅನ್ನೋದು ಇದೆಯಲ್ಲ, ನಾವು ಯಾರಿಗೆ ಸರ್ವಿಸ್ ಮಾಡಿದ್ವೋ ಅವರೆಲ್ಲರೂ ಸಹ ಪ್ರಾಮಾಣಿಕವಾಗಿ ಅವತ್ತಿನ ಚುನಾವಣೆಯಲ್ಲೇ ಎಲ್ಲರೂ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿವರೆಗೂ ಕೊಡೋದ್ರ ಮೂಲಕ ಆ ಚುನಾವಣೆಯಲ್ಲಿ ಸುಮಾರು 11 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. 89ರ ಚುನಾವಣೆಯಲ್ಲಿ 89ರ ಚುನಾವಣೆಯಲ್ಲಿ ಸುಮಾರು ಎಲ್ಲರೂ 50, 100 ರೂಪಾಯಿಗೆಲ್ಲ ಕೊಟ್ಟಿದ್ರು. 11 ಲಕ್ಷ ರೂಪಾಯಿ ಚುನಾವಣೆಯಲ್ಲಿ ಕಲೆಕ್ಟ್ ಆಗಿತ್ತು. ಚುನಾವಣೆ ಗೆದ್ವಿ. ಮಾರನೇ ದಿನ ರಿಸಲ್ಟ್ ಬಂದು ಸೋತ ಮೇಲೆ ನಮಗೇನು ಬೇಜಾರಾಗಲಿಲ್ಲ. ಆ್ಯಕ್ಚುಲಿ VSL ಪಾರ್ಕಲ್ಲಿ ಹೋಗಿ ಕೂತ್ಕೊಂಡ್ವಿ, ಎಲ್ಲ ಸ್ನೇಹಿತರಿಗೂ ಕರೆದ್ವಿ. ನೋಡಪ್ಪ ಸೋತಿದ್ವಿ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಜನ ನಮ್ಮನ್ನು ಪ್ರೀತಿ ಪಟ್ಟಿದ್ದಾರೆ.
ಇಲ್ಲೇನು ಸೋಲನ್ನು ನಾವೇನೋ ಕಳ್ಕೊಂಡು ಇಲ್ಲ, ಹಾಗಾಗಿ ನಾವೇನೋ ಕಳ್ಕೊಂಡಿದ್ದೀವಿ ಅಂಥೇಳಿ ಚಿಂತೆನೂ ಮಾಡೋದು ಬೇಡ. ನಾನು ಕಾರ್ಖಾನೆಗೆ ಹೋಗ್ಬಿಡ್ತಾ ಇದ್ದೀನಿ ನಾಳೆ ಬೆಳಗ್ಗೆಯಿಂದ, ನೀವು ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಡ, ನಿಮ್ಮ ಪಾಡಿಗೆ ನೀವೆಲ್ಲರೂ ಕೆಲಸಕ್ಕೆ ಹೋಗ್ಬೇಕು ಅಂಥೇಳಿ ಬೆಳಗ್ಗೆ ಎದ್ದು ನನ್ನ ಕಂಪ್ನಿಗೆ ಕೆಲಸಕ್ಕೆ ಹೋದೆ. ಅದಾದ ನಂತರ ನಿರಂತರವಾಗಿ ನಾವು ಅದು, ಯಾಕೆಂದರೆ ಅದು ಆಗಲೇ ಅಭ್ಯಾಸ ಆಗಿಬಿಟ್ಟು, ಜನರು ಇಲ್ಲದೇ ನಾವು ಬದುಕೋಕೆ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಆಗಲೇ ಅದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ವಿ ನಾವು. ಅದಾದಮೇಲೆ 94 ಚುನಾವಣೆ ನನಗೆ ಇಲ್ಲಿ ಸಾಕ್ತವ್ರು, ಭದ್ರಾವತಿಯಲ್ಲಿ ಸಾಕ್ತವ್ರು ಕಾಳಪ್ಪನವರು ಅಂಥೇಳಿ, ಅವ್ರ ಧರ್ಮಪತ್ನಿ ಒಂಬಳಮ್ಮ ಅಂಥೇಳಿ ನಮ್ಮ ತಂದೆ ತಂಗಿ ಮಗಳವರು, ನಮ್ಮ ಮಿಸ್ಸಸ್ ಅಕ್ಕ ದೊಡ್ಡವರು. ಅವರು ನಾನು ಮನೇಲಿ ಕೂತಿದ್ದೆ, ನಮ್ಮ ಕಾಳಪ್ಪನವರು ಅಂಥೇಳಿ ಅವರ ಮಗನ ಕೇಳಿ ಒಂದು ಜೀಪು ಒಂದು 50,000 ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಪ್ರಾರಂಭ ಮಾಡೋಕ್ಕೆ ಹೇಳು, ನಾನು ಸಹಾಯ ಮಾಡ್ತೀನಿ ಅಂಥೇಳಿ. ಬಹುತೇಕ ಆ ಶಕ್ತಿ ಎಷ್ಟು ತುಂಬಿಸಿದ್ರೆ ಭದ್ರಾವತಿ ಒಳಗಡೆ ಬೆಳಗ್ಗೆ ಹೊರಟ್ರೆ ನಾವು ಮಲಗಿದ್ದ ಆ 24 ದಿನ ನಮ್ಮ ಟೈಮ್ಗಳಿದೆಯಲ್ಲ, ಆ ಚುನಾವಣೆಯಲ್ಲಿ 24 ದಿನ ನಾನು ಡೋರ್ ಟು ಡೋರ್ ಹೋಗಿದ್ದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಮಲಗ್ತೀವಿ ಅಲ್ಲೇ ಮಲಗೋದು, ಮತ್ತು ಮಾರೇ ದಿನ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಆ ಜನ ಹೆಂಗೆ ಎಂಟೈರ್ ತಾಲೂಕಿನಲ್ಲಿ ಸ್ಪಂದಿಸಿತ್ತು ಅಂತ ಹೇಳಿದ್ರೆ, ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ರಾತ್ರಿವರೆಗೂ ರಂಗೋಲಿ ಹಾಕಿ ಆರತಿ ಎತ್ತೋದ್ರ ಮೂಲಕ ಅಪ್ಪಾಜಿ ಬರ್ತಾರೆ ಅಂತ ಹೇಳಿದ್ರೆ ಬರ್ತಾನೆ, ನಮ್ಮ ಹುಡುಗ ನೋಡಬೇಕು, ಮಾತಾಡಿಸ್ಬೇಕು, ಆಶೀರ್ವಾದ ಮಾಡಬೇಕು ಅಂಥೇಳಿ. ಆ ಚುನಾವಣೆಯಲ್ಲೂ ಅಷ್ಟೇ ಎಲ್ಲರೂ ಅವರವರೇ ದುಡ್ಡು ಕೊಡೋದ್ರ ಮೂಲಕ ಆ ಚುನಾವಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಖರ್ಚು ವೆಚ್ಚ ಎಲ್ಲ ಅವರೇ ವಹಿಸ್ಕೊಳ್ಳೋದು, ಅವರೇ ಮಾಡೋದು, ಅವರೇ ಚುನಾವಣೆ. ಆ ಚುನಾವಣೆ ಯಶಸ್ವಿ ಆಯಿತು. ಆವಾಗ ತುಂಬ ಉತ್ತಮವಾದ ಒಂದು ಕೆಲಸ ಮಾಡಿದೆ ನಾನು. ಆವಾಗ ದೇವೇಗೌಡರೇ ಮುಖ್ಯಮಂತ್ರಿಗಳಾಗಿದ್ದರು. ಬಹುತೇಕ ನಾವು ಹೇಳೋದಿನ್ನೇನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಇದು ಒಂದು ಸತ್ಯ ಹೇಳಬೇಕು ಅನ್ನೋದರೆ ಎಲ್ಲೋ ಒಂದು ಭಾಗದಲ್ಲಿ ನಾವು ಡೋರ್ ಟು ಡೋರ್ ಅಂದರೆ ಕಂಪಲ್ಸರಿ ಎಲ್ಲ ಮನೆಗಳನ್ನೂ ಮುಟ್ಟಿದ್ದೀನಿ. ಆ ಸಂದರ್ಭದಲ್ಲಿ 94ಅಲ್ಲಿ ಒಂದು ಕನ್ಸರ್ವೆನ್ಸಿಲಿ ಹೋಗ್ತಾಯಿದ್ವಿ. ಅಲ್ಲಿ 7 ಮನೆಗಳಿದೆ. 7 ಮನೆಯಲ್ಲಿ 6 ಮನೆಯವರು ಆರತಿ ಎತ್ತಿದ್ರು, ಇನ್ನೊಂದು ಮನೆಯವರು ಆರತಿ ಎತ್ತಿರಲಿಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ಅವರು ಸಹ ವಿಧಿ ಇಲ್ಲ, 6 ಜನ ಎತ್ತಿದ ಮೇಲೆ ನಂದೇನು ಅಂಥೇಳಿ ಆರತಿ ಎತ್ತಿದ್ರು. ಆರತಿ ಎತ್ತಾದಮೇಲೆ ಅವ್ರ ಗಂಡನಿಗೆ ಗೊತ್ತಾಗಿದೆ ಅದು. ಅವರು ರಾತ್ರಿ ಬಂದು ಹೊಡೆದು ಬಿಟ್ಟಿದ್ದಾರೆ. ನಾವು ಪಕ್ಕ RSSನವರು ಅಪ್ಪಾಜಿಗೆ ಹೆಂಗೆ ನೀನು ಆರತಿ ಎತ್ತಿದೆ ಅಂಥೇಳಿ. ಆ ಹೆಣ್ಮಗಳು ಹೇಳ್ಕೊಂಡಿದ್ದಾಳಲ್ರಿ, ನನ್ನ ವಠಾರದಲ್ಲಿ 6 ಜನ ಆರತಿ ಎತ್ತಾಗ ನಾನೊಬ್ಬಳು ಮುಖವನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ, ಹಿಂಗಾಯಿತು ಅಂತ ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ ಅವ್ರ ಮಗು ಇದೆಯಲ್ಲ, ಆ ಮಗುನೂ ಸಹ ಬೆಳಗ್ಗೆ ಒಂದು ಸರಿ ಡ್ಯಾಡಿ ಅಪ್ಪಾಜಿಗೆ ಓಟ್ ಹಾಕಬೇಕು, ರಾತ್ರಿ ಮಲಗುವಾಗಲೂ ಅಪ್ಪಾಜಿಗೆ ಓಟ್ ಹಾಕಬೇಕು. ಆ ಚುನಾವಣೆ ಹೆಂಗಿತ್ತು ಅನ್ನೋದಕ್ಕೆ. ಆ ಚುನಾವಣೆ ದಿನ ನಾನು ಅಲ್ಲಿ ಬೂತನಗುಡಿಯಲ್ಲಿ ನಿಂತಿದ್ದೆ ನಾನು. ಆ ಸಂದರ್ಭದಲ್ಲಿ ಆ ಮಗು ಎತ್ಕೊಂಡು ಬರ್ತಾಯಿದ್ರು ಅವರು. ನಾನು ಕ್ಯಾಶುವಲ್ಲಾಗಿ ಯಜಮಾನ್ರೆ ಜ್ಞಾಪಕ ಮಾಡ್ಕೊಳ್ಳಿ ಸರ್, ನಾನು ಪಕ್ಕ RSSರು, ನನಗೆ ಗೊಂದಲ ಇದೆ ಈ ನಿಮಿಷದವರೆಗೂ ಯಾರು ಓಟ್ ಹಾಕಬೇಕು ಅಂತ. ನನ್ನ ಹೆಂಡ್ತಿಗೆ ಹೊಡೆದು ಬಿಟ್ಟಿದ್ದೀನಿ, ಅವಳು ವಿಧಿ ಇಲ್ಲದೇ ಹಠ ಮಾಡ್ಕೊಂಡು ನಿಮಗೆ ಓಟ್ ಹಾಕ್ತಾಳೆ. ನಾನು ಯಾರಿಗೆ ಓಟ್ ಹಾಕಬೇಕು ಅಂತ ನನಗಿನ್ನೂ ಗ್ಯಾರಂಟಿ ಇಲ್ಲ ಸರ್. ನನ್ನ ಮಗ ಬೆಳಿಗ್ಗೆ ಒಂದು ಸರಿ ಡ್ಯಾಡಿ ಅಪ್ಪಾಜಿಗೆ ಜೈ ಅಂತಾನೆ, ರಾತ್ರಿ ಮಲಗುವಾಗ ಅಪ್ಪಾಜಿಗೆ ಜೈ ಅಂತಾನೆ. ನನಗೂ ಕನ್ಫ್ಯೂಸ್ ಆಗಿದೆ, ಯಾರಿಗೆ ಓಟ್ ಹಾಕ್ತೀನಿ ಗೊತ್ತಿಲ್ಲ ಸರ್ ಅಂದರು. ಅದೆಷ್ಟು ಮಟ್ಟಿಗೆ ಅದು ಆಕರ್ಷಣೆ ಇತ್ತು ಅಂದರೆ, ನನಗಿನ್ನೂ ಸ್ವಲ್ಪ ಜ್ಞಾಪಕ ಇದೆ. ಇಲ್ಲಿ ನಾರಾಯಣಪ್ಪನವರು ಅಂಥೇಳಿ ಇಲ್ಲೊಬ್ಬರು ನಮ್ಮ ಜನ್ನಾಪುರದಲ್ಲಿ ಸೀನಿಯರ್ ಲೀಡ್ರ್ ಅವರು. ಅವ್ರ ಚುನಾವಣೆಗಳು ಮಾಡ್ತಿದ್ದ ಮೆಥಡ್ಗಳನ್ನ ನಾವು ನೋಡಿಕೊಂಡ್ರೆ ನಾವೆಷ್ಟು ಪುಣ್ಯವಂತರು ಅನಿಸುತ್ತೆ. ಒಂದು ಬ್ಯಾಗ್ ಹಾಕ್ಕೊಳ್ಳೋದು, ಅವರು ಸಮಾಜದವರು ಅವ್ರ ಸ್ನೇಹಿತರಿಗೆ ಮನೆಗೆ ಅವರೇ ವಾಲಂಟ್ರಿಗೆ ಹೋಗಿ ಚುನಾವಣೆಯನ್ನು ಮಾಡೋದು. ಇಂಥ ಅದ್ಭುತವಾದಂತಹ ಅವತ್ತಿನ ಒಂದು ನನಗೆ ಜನಶಕ್ತಿ ಸಿಕ್ಕಿತ್ತು 1994ರಲ್ಲಿ. ಅದಾದಮೇಲೆ 99 ಚುನಾವಣೆಯಲ್ಲೂ ಸಹ ನಾನು ಯಾವುದೇ ರೀತಿಯ ಖರ್ಚು ವೆಚ್ಚ ಇಲ್ಲದೇ 94 ಚುನಾವಣೆಯಲ್ಲೂ ಸಹ ಅದ್ಭುತವಾದಂಥ ಜಯ. 2004 ಚುನಾವಣೆ ಹೆಂಗಪ್ಪ ಅಂತ ಹೇಳಿದ್ರೆ ನನಗಿನ್ನೂ ಜ್ಞಾಪಕ ಇದೆ. ಸೋಲನ್ನು ಹೆಂಗೆ ಸೋಲಿಸಿದ್ರು ಅಂದರೆ, ಈ ಅಪ್ಪಾಜಿಯವರು ಒಳ್ಳೆಯವರಪ್ಪ, ಅವ್ರ ಜೊತೆಲಿ ಬೆಳೆಯೋರು, ಎಡಗಡೆ ಬಲಗಡೆ ಮುಂದ್ಗಡೆ ಬೆಳೆಯೋರು ಯಾರು ಒಳ್ಳೆಯಲ್ಲ. ಒಂದು ಸಾರಿ ಅವ್ರಿಗೆ ಸೋಲಿಸ್ಬಿಟ್ರೆ ಇವರೆಲ್ಲ ಸರಿ ಹೋಗ್ಬಿಡ್ತಾರೆ. ಸೋತಾದಮೇಲೆ ನನಗೆ ಸಿದ್ದಾಪುರದಲ್ಲಿ ಒಂದು ಸನ್ಮಾನ ಮಾಡಿದರು. ಸೋತಾದಮೇಲೆ ನಾನು ಅವ್ರಿಗೆ ಬೈದೆ, ಅಲ್ಲಯ್ಯ ಎಲ್ಲ ಗೆದ್ದವರು ಸನ್ಮಾನ ಮಾಡೋದು ನಾನು ನೋಡಿದ್ದೀನಿ, ಸೋತ ಮೇಲೆ ಕರ್ಕೊಂಡು ಬಂದು ನೀವು ಸನ್ಮಾನ ಮಾಡ್ತಿರಲ್ಲ, ಇದೇನು ನನಗೇನು ಸರಿ ಇರಿಸ್ತಿಲ್ಲ. ನಾವೇನು ನಿಮಗೆ ಸೋಲಿಸಿಲ್ಲ, ನಾವು ಸೋಲಿಸಿರೋದು ಇವನು ಲೆಫ್ಟಲ್ಲಿರೋನ್ಗೆ, ರೈಟಲ್ಲಿರೋನ್ಗೆ, ಬ್ಯಾಕ್ಲಲ್ಲಿರೋನ್ ಬಿಟ್ಟರೆ ನಾವೇನು ಅಪ್ಪಾಜಿಗೆ ಸೋಲಿಸಿಲ್ಲ. ನಾವು ನೋಡೋ ದೃಷ್ಟಿಕೋನನೇ ಬೇರೆ, ನಾವು ಸೋಲಿಸಿರೋದೇ ಬೇರೆ ದೃಷ್ಟಿಕೋನಕ್ಕೆ. ಆಯ್ತಪ್ಪ, ಇನ್ನೇನು ಮಾಡಲಿಕ್ಕೆ ಬರ್ತದೆ, ಸರಿ ಬಿಡು ಅಂತಿದ್ವಿ.
2004ರಲ್ಲಿ ಮತ್ತು ನಮ್ಮದೇನು ಸರ್ವಿಸ್ ಏನು ಎಲ್ಲೂ ನಿಲ್ಲಿಸಿರಲಿಲ್ಲ ನಾವು. 2009ರಲ್ಲಿ ನಮ್ಮ ಸ್ವಯಂಕೃತ ಅಪರಾಧ ನಾವು 2009ರಲ್ಲಿ ಸೋಲಿಕ್ಕೆ ಜನರು ಸೋಲಿಸ್ತಿಲ್ಲ ನಮಗೆ. ಕಾರಣ ನಮಗೆ ಹೆಚ್ಚು ಖರ್ಚು ವೆಚ್ಚಕ್ಕೆ ಆಗದಿರೋ ದುಡ್ಡಿನ ಅಭಾವ ಮೇಜರಾಗಿ, ತುಂಬ ಮೇಜರಾಗಿ ನಮಗೆ ದುಡ್ಡಿನ ಅಭಾವ. ಜನರನ್ನು ಸಂಪರ್ಕ ಮಾಡಲಿಕ್ಕೆ ಅಷ್ಟು ಕೊರತೆ ದುಡ್ಡಿನ ಅಭಾವ. ನಾವೆಲ್ಲರೂ ಸಾಮಾನ್ಯವಾಗಿ 20-25 ವರ್ಷಗಳಲ್ಲಿ ನಮಗೇನಾರ ಬಂದಿದೆ ಅದು ಖರ್ಚು ವೆಚ್ಚಕ್ಕೆ ನಮ್ಮ ಜನರ ಮಧ್ಯೆ ಅಷ್ಟಕ್ಕೆ ಒಂದು ನಮ್ಮ ಇತಿಮಿತಿಯಲ್ಲೇ ಬದುಕೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಬಿಟ್ಟರೆ ನಾವು ಈ ರಾಜಕೀಯ ಜೀವನವನ್ನು ಆಡಂಬರವಾಗಿ ಮತ್ತಿನ್ಯಾವುದೋ ವೈಭವದ ರಾಜಕೀಯ ಜೀವನವನ್ನು ನಾವು ಯಾವತ್ತೂ ಮಾಡ್ಕೊಂಡು ಬರಲಿಲ್ಲ. ಇದ್ರ ಜೊತೆಗೆ 2ನೇ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಮಾನ್ಯವಾಗಿ ನಮಗೆ GC ಪ್ರಕಾಶ್ ಇವತ್ತು DC ಆಗಿದ್ದರು, ಈಗ MSLಲ್ಲಿ ಅಧಿಕಾರಿ MD ಆಗಿದ್ದಾರೆ. ಕಾರಣ ಏಕೆಂದರೆ 2004ರಲ್ಲಿ ನಮ್ಮ ಜೊತೆಲಿ ಅವರು ಇಲ್ಲಿ BDO ಕೆಲಸ ಮಾಡ್ತಿದ್ರು. ಸಾಮಾನ್ಯವಾಗಿ ಒಬ್ಬ ಅಧಿಕಾರಿಗೆ ಜ್ಞಾಪಕ ಮಾಡಿಕೊಳ್ಬೇಕಾದ್ರೆ ಎಲ್ಲರೂ ಒಂಥರ ಆ ಕೆಲಸದ ವೈಖರಿ ಮೇಲೆ ನಾವು ಜ್ಞಾಪಕ ಮಾಡಿಕೊಳ್ತೀವಿ. ಸಾಮಾನ್ಯವಾಗಿ ನಾನು ಅವರು ತುಂಬ ಆತ್ಮೀಯರು. ಆವಾಗ ಅಲ್ಲಿ BDO ಆಗಿದ್ದರು, ನಾನು ಹೊಸದಾಗಿ MLA ಆಗಿದ್ದೆ. ಆ ಸಂದರ್ಭದಲ್ಲಿ ಪ್ರಕಾಶ್ ಇದೀಗ ಕೆಲಸ ಆಗಬೇಕು ಅಂದರೆ ನನಗೆ ಸಾಯಂಕಾಲದೊಳಗೆ ಕೆಲಸ ಮಾಡಿಬಿಟ್ಟು ಇದು ಮಾಡಿದ್ದೀನಿ ಸರ್ ಅನ್ನೋದು. 99ರ ಚುನಾವಣೆ ಸಾಮಾನ್ಯವಾಗಿ ಹೆಚ್ಚು ಶಕ್ತಿ ತುಂಬಿದಂಥವ್ರು ಪ್ರಕಾಶ್ ಅವತ್ತು. ಏಕೆಂದರೆ ಸಾಮಾನ್ಯವಾಗಿ ಜನರು ಅಲ್ಲಿವರೆಗೂ ಈ ಕಾಂಗ್ರೆಸ್ನಲ್ಲಿ ಕತ್ತೆ ನಿಲ್ಲಿಸಿದ್ರು ಗೆಲ್ಲಿಸ್ತದೆ, ಕೆಲಸ ಇಲ್ಲದಲ್ಲಿ ಆ ಫೋಟೋಗಳು ನೋಡಿ ಓಟ್ ಹಾಕುವಂಥ ಜನ ಇದ್ದರು. ಅಲ್ಲ, 1994 ನಂತರ ಕೆಲಸ ಮಾಡಿದವ್ರಿಗೆ ಮಾತ್ರ ನಾವು ಗುರುತಿಸ್ತೀವಿ ಅನ್ನೋ ಮಾತು ಇತ್ತದು. ದಿ ರಿಯಲ್ ಬಿಗ್ ಬಾಸ್. ಸರ್, ಈಗ ನೀವು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಒಂದು ಹಂತವನ್ನು ತಲುಪ್ತೀರಿ ಅಂತಕ್ಕಂಥ ಅಂಶಗಳನ್ನು ಭಾಳಷ್ಟು ಮಾಹಿತಿಗಳು ನೀಡಿದ್ದೀರ. ಈಗ ಪ್ರಾರಂಭದಲ್ಲಿ ನೀವು ಮಂಡ್ಯದಲ್ಲಿ ನಿಮ್ಮ ಏನು ಮೂಲ ಊರಿದೆ ಅಲ್ಲಿನ ಜೀವನದ ಬಗ್ಗೆ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಸರ್. ನಾವು ಅಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್, ಮಧ್ಯಮ ವರ್ಗದವರು. ನನ್ನ ತಂದೆ ಒಬ್ಬ ಆದರ್ಶವಾದಿ. ಬಹುತೇಕ ನಮ್ಗ್ಯಾರಿಗೂ ಅವರ ಯೋಗ್ಯತೆಗೆ ಹೋಲಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ದೊಡ್ಡ ಮನುಷ್ಯ. ಆ ಒಂದು ಗ್ರೂಪ್ ಪಂಚಾಯಿತಿಯಲ್ಲಿ ಅಲ್ಲಿ ಬಸರಾಳ ಹೋಬಳಿ ಅಂತಿದೆ. ಆ ಬಸರಾಳ ಹೋಬಳಿಯಲ್ಲಿ ಭಾಳ ದೊಡ್ಡ ಮನುಷ್ಯ. ಅಂದರೆ ಕೆಲವು ವಿಚಾರಗಳಲ್ಲಿ ಅವರಿಲ್ಲದೇ ಯಾವುದೂ ತೀರ್ಮಾನ ಆಗೋದೇ ಇಲ್ಲ ಅನ್ನೋ ಟೈಪಲ್ಲಿ ಜನರ ನಂಬಿಕೆ, ಅಪಾರವಾದಂಥ ನಂಬಿಕೆ. ನನಗದೊಂಥರ ಹೆಮ್ಮೆ. ಅವ್ರ ಆದರ್ಶ ಇದೆಯಲ್ಲ, ಇವತ್ತು ಜ್ಞಾಪಕ ಮಾಡಿಕೊಂಡ್ರೆ ಒಂದು ಸಾರಿ ಅವರಿಲ್ಲ ನಮ್ಮ ಮಧ್ಯ. ನಾನು ಮೊದಲನೇ ಚುನಾವಣೆಯಲ್ಲಿ ನಿಂತಾಗ ಒಂದು ಹಳ್ಳಿಲಿ ಹೋಗಿದ್ದೆ. ನಾನು ಒಂದು ಹೆಣ್ಮಗಳು ಕಾಂಗ್ರೆಸ್ಗೆ ಅನೌನ್ಸ್ ಮಾಡ್ತಾಯಿದ್ದು. ನಾನು ಅವಳ ಹತ್ರ ಕೇಳಿಕೊಂಡೆ, ಇಲ್ಲ ನನಗೆ ಚುನಾವಣೆ ಮಾಡು, ಇಲ್ಲ ನಾನು ಕಾಂಗ್ರೆಸ್ಸು ನಾನು ಮಾಡೋದೇ ಇಲ್ಲ, ನನಗೆ ಯಾಕ್ರಿ ನೀವು ಮಾತಾಡಿಸ್ತೀರಾ, ಹೋಗಲಿ ನಿಮ್ಮ ಮನೇಲಿ ಒಂದು ಲೋಟ ನೀರು ಕೊಡು. ನಮ್ಮ ಮನೇಲೇ ಕುಡಿಬೇಕು ಅಂತೇಳಿದೆ, ಕೊಡಲ್ಲ ಹೋಗ್ರಿ, ನೀವು ಬೇರೆ ಪಕ್ಷದವರು ನಾವು ಬೇರೆ ಪಕ್ಷದವರು. ಕೊನೆಗೆ ನನಗೆ ಒಂದು ಸುಮ್ಮನೆ ಹಿಂಗೆ ಚರ್ಚೆ ಮಾಡ್ತಾ ನೀನು ಯಾವ್ದು ಯಾಕೆ ಬೇಕು ಅಂತ, ಹೋಗಲಿ ನಿಮ್ಮ ಊರವ್ರ ಹೆಸರು ಹೇಳಮ್ಮ ಅಂದೆ. ನಮ್ಮೂರು ಮೇಲ್ಗಡೆ ಗಂಗೋಡು ಮಲ್ಲಿಗೆರೆ ಅಂತಿದೆ, ಗಂಗೋಡು ಮಲ್ಲಿಗೆರೆಗಳು ಅಂತ ಹೇಳಿದ್ದು. ಆ ಸಂದರ್ಭದಲ್ಲಿ ನಾನು ಅವಳಿಗೆ ಬೈದೆ, ನಾನು ಮುತ್ತೆಗೆರೆನು, ಅಟ್ಲೀಸ್ಟು ನಮ್ಮ ಮೇಲ್ಗಡೆ 3 ಕಿಲೋಮೀಟ್ರ್ ದೂರದಲ್ಲಿ ನಿಮ್ಮ ಊರಿದೆ, ನೀನು ನನಗೆ ಮಾಡೋದು ಬಿಟ್ಟು ನೀನು ಯಾರಿಗೋ ಮಾಡ್ತೀಯ, ಸುಳ್ಳು ಹೇಳ್ತಾ ಇದೆಯಾ ನೀನು. ಇಲ್ಲ ನಾನು ಮುತ್ತೆಗೆರೆ ಜವರೇಗೌಡ್ರ ಮಗ ಅಂತ ನಾನು ಅವಳು ಪರಿಚಯ ಮಾಡಿಕೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ಆ ದೊಡ್ಡ ಮನುಷ್ಯ ಹೆಸರು ಇಲ್ಲಿ ಈ ಜಿಲ್ಲೆ ಒಳಗಡೆ ಅಂದರೆ ಭದ್ರಾವತಿ ತಾಲೂಕಲ್ಲಿ ಹೆಂಗಿತ್ತು ಅಂದರೆ, ಆ ಅಮ್ಮ ಆ ನಿಮಿಷದಲ್ಲಿ ಕಾಂಗ್ರೆಸ್ ಬ್ಯಾಡ್ ಕಿತ್ತಾಕ್ಬಿಟ್ಟು ನನ್ನ ಜೊತೆಲಿ ಚುನಾವಣೆಗೆ ಬಂದು. ಅಷ್ಟರ ಮಟ್ಟಿಗೆ ನನ್ನ ತಂದೆಯ ಜೀವನ ಚರಿತ್ರೆ ಎಲ್ಲ ಬದುಕಿದೆಯಲ್ಲ ಜನಸಾಮಾನ್ಯರ ಮಧ್ಯೆ. ಬಹುತೇಕ ಇಲ್ಲಿ ನಾನು ಮೊದಲನೇ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವ್ರ ಹೆಸರು ಹೆಚ್ಚು ಶಕ್ತಿ ಅಂತ ನಾನು ಅಂದ್ಕೊಡ್ತೀನಿ. ಅವರೊಂದು ಇಲ್ಲಿ ಕಾಳಪ್ಪನವರು ಅಂಥೇಳಿ ನನ್ನ ಇಲ್ಲಿ ಬಂದಾಗ ನನಗೆ ಸಾಕಿತು ಅಂತ ಹೇಳಿದ್ರಲ್ಲ, ಆ ದಂಪತಿಗಳು ಕಾಳಪ್ಪ ಒಂಬಳಮ್ಮ ಅಂಥೇಳಿ. ನನ್ನ ತಂದೆಯ ಒಳ್ಳೆಯ ಗುಣಗಳು ಅವತ್ತಿನ ಬದುಕಿತ್ತಲ್ಲ, ಅದು ನನಗಿಲ್ಲಿ. ಸರ್, ನೀವು ಈಗ ಅಲ್ಲಿಂದ ನಿಮ್ಮ ಬಾಲ್ಯ ಜೀವನದಲ್ಲಿ ನಿಮ್ಮ ಕಾಲೇಜು ಅಂದರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮುಗಿಸಿದ ದಿನಗಳಲ್ಲಿ, ಕಾಲೇಜು PUCಗೆ ಬಂದಂಥ ದಿನಗಳಲ್ಲಿ ನಿಮ್ಮ ಕಾಲೇಜಿನ ಬಗ್ಗೆ
ಅಲ್ಲೇನಾದರೂ ಹೋರಾಟಗಳನ್ನು ಮಾಡ್ತಾ ಇದ್ರಾ? ನಾನು ಅಲ್ಲಿ ಪಿ ಯು ಕಾಲೇಜಲ್ಲಿ ನಾನು ನಮ್ಮ ಕ್ಲಾಸಲ್ಲಿ ಮೆಂಬರ್ ಆಗಿದ್ದೆ. ನಾನು ಪ್ರೈಮರಿ ಅಂಥದ್ದು ಹೈಸ್ಕೂಲ್ ಅಂಥದ್ದನ್ನು ಲೀಡರ್ಶಿಪ್ ಮಾಡ್ಕೊಬಂದಿದ್ದೆ. ಉದಾಹರಣೆಗೆ ನಿಮಗೆ 71ರಲ್ಲಿ ನಾನು ಕಾಲೇಜಿಗೆ ಇಲ್ಲಿ ಭದ್ರಾವತಿಗೆ ಬಂದಾಗ ನಾನು ಪಾರ್ಟ್ ಟೈಮಲ್ಲಿ ATS ಟ್ರೈನಿಂಗ್ ಮಾಡ್ತಿದ್ದೆ. ಜೊತೆಯಲ್ಲಿ ಇಲ್ಲಿ ಭದ್ರಾ ಕಾಲೇಜ್ ಅಂತ ಇತ್ತು. ಭದ್ರಾ ಕಾಲೇಜಿಗೆ ನಾನು ಅಟೆಂಡ್ ಮಾಡಿದ್ದೆ. ನಾನು ಆವಾಗ ಭದ್ರಾವತಿಗೆ ಬಂದು ಸುಮಾರು 5-6 ತಿಂಗಳಾಗಿತ್ತು. ಅಷ್ಟೊತ್ತು ಕಾಲೇ ಭಾಳಷ್ಟು ಜನ ಸ್ನೇಹಿತರಾಗಿದ್ದರು. ಚುನಾವಣೆ ನಿಂತ್ಕೊಳ್ಳಿ ಕಾಲೇಜ್ ಎಲೆಕ್ಷನ್ಗೆ ಅಂಥೇಳಿ ಹೇಳಿದ್ರು. ಇಲ್ಲಪ್ಪ, ನಾನು ಬಂದು ಇನ್ನೂ ಸರಿಯಾಗಿ ಪೂರ್ಣ ಯಾರ ಹೆಸರು ಗೊತ್ತೇ ಇಲ್ಲ, ಚುನಾವಣೆ ನಿಂತರೆ ಕಷ್ಟ ಆಗಲ್ಲ. ಇಲ್ಲ ನಾವೆಲ್ಲ ಇದ್ದೀವಿ, ಗೆಲ್ಲಿಸ್ತೀವಿ, ನಿಂತ್ಕೊಳ್ಳಿ. ಖಜಾಂಚಿಗೆ ನಾನು ಕಂಟೆಸ್ಟ್ ಮಾಡಿದ್ದೆ ಭದ್ರಾ ಕಾಲೇಜಿನಲ್ಲಿ. ಅವಾಗೆಲ್ಲರೂ ಹೆಚ್ಚು ಕಡಿಮೆ ಈ ಗಂಡು ಮಕ್ಕಳು ಒಪ್ಕೊಳ್ತಿದ್ರು, ಹೆಣ್ಮಕ್ಳು ಯಾರು ಒಪ್ಕೊಳ್ತಿಲ್ಲ. ರೋಡಿಸಮ್ ಮಾಡ್ತಾನಪ್ಪ ಅಂತೇಳಿ. ಅಂದರೆ ಕಾಲೇಜ್ ದಿನಗಳಲ್ಲಿ ಹಾಗಿದ್ರೆ ಅದೇ ಥರ ಅಲ್ಲಿ ನಾನು ಎಲ್ಲೂ ರೌಡಿಸಮ್ ಮಾಡಿಲ್ಲ. ಅವ್ರ ಭಾವನೆಗಳದು. ಅಂದರೆ ತಪ್ಪು ಮಾಡಿದವ್ರಿಗೆ ನಾವು ನಿರ್ದಾಕ್ಷಿಣ್ಯವಾಗಿ ಎಚ್ಚರಿಸ್ತಿದ್ವಿ ಬಿಡಿ. ಆಗ ತುಂಬ ಒಳ್ಳೆಯದು ಇತ್ತು, ಕೆಟ್ಟದ್ದು ಇತ್ತು. ಯಾರು ಕೆಟ್ಟದನ್ನು ಮಾಡ್ತಾರೆ ನಾವು ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಆಗಲೇ ನಾವು ಅದನ್ನು ನಿರ್ದಾಕ್ಷಿಣ್ಯಕ್ಕೆ ಖಂಡಿಸ್ತಿದ್ವಿ. ಅದು ಎಷ್ಟೋ ಜನಗೂ ಅಪ್ಪಾಜಿ ಕೆಟ್ಟವನು, ಆ ಕೆಟ್ಟವನು ಅನ್ನೋ ಪದ ನನಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾರೆಲ್ಲರೂ ಕೆಟ್ಟವನು ಅಂತ ಹೇಳಿದ್ರು ಅವರೆಲ್ಲರೂ ಕೆಲವೇ ದಿನಗಳಲ್ಲಿ ನಿಮಗೊಂದು ನನಗೆ ಆ 72 ಚುನಾವಣೆಯಲ್ಲಿ ಸೋಲಿಸಿದ್ರು ಅದನ್ನು. ನನಗೆ ಖಜಾಂಚಿ ನಿಂತಾಗ ಹೆಣ್ಮಕ್ಳು ಯಾರೂ ಓಟ್ ಹಾಕಲಿಲ್ಲ, ಅಪ್ಪಾಜಿ ಸರಿ ಇಲ್ಲ ಅಂಥೇಳಿ. 73 ಚುನಾವಣೆಯಲ್ಲಿ ನಾನು, ನೀವು ನಂಬ್ತಿರೋ ಬಿಡ್ತಿರೋ, ಯುನಾನಿಮಸ್ಸಾಗಿ ಎಲೆಕ್ಟ್ ಆಗಿದ್ದೆ. 72ರ ಕಾಲೇಜ್ ಚುನಾವಣೆಯಲ್ಲಿ ನಾನು ಸೋತವನು, ಡಿಪ್ಯೂಟೆಡ್ ಆದವನು. 73 ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾನು ಆ ಕಾಲೇಜಿಗೆ ಯುನಾನಿಮಸ್ಸಾಗಿ ಎಲೆಕ್ಟ್ ಆಗಿದ್ದೆ. ನಾನು ಆದರೆ ಪ್ರಾರಂಭ ಇತ್ತಲ್ಲ, ಏನೋ ಒಂಥರ ಅವರ ದೂರದಿಂದ ನೋಡಿ ಯಾರೋ ಹೇಳಿದ್ರು, ನೋಡಿದ್ರು, ಸರಿ ಇಲ್ಲ ಅನ್ನೋ ಪದಗಳನ್ನು ಜೋಡಿಸ್ಕೊಂಡು ಆ ಮಾತು ಹೇಳ್ತಾಯಿದ್ರು. ಒಂದು ವರ್ಷ ನನ್ನ ಜೊತೆಲಿ ಬೆಳೆದಂಥ ಸ್ನೇಹಿತರು, ವಿದ್ಯಾರ್ಥಿಗಳು. 2ನೇ ವರ್ಷದಲ್ಲಿ ನಾನು 2ನೇ ವರ್ಷ 3ನೇ ವರ್ಷದಲ್ಲಿ ನಾನು ಯುನಾನಿಮಸ್ ಕಾಲೇಜಿಗೆ ಲೀಡ್ರಾಗಿ ಎಲೆಕ್ಟ್ ಆಗಿದ್ದೆ. ಸರ್, ನೀವು ಮಂಡ್ಯದಿಂದ ಇಲ್ಲಿಗೆ ಬರುವಾಗ ಯಾವ ಟ್ರೈನಿಂಗಿಗೆ ಅಂತಲೇ ಬಂದ್ರಾ ಅಥವಾ ಬೇರೆ ಆಕರ್ಷಣೆ ಮೂಲಕ? ಇಲ್ಲ, ಇಲ್ಲಿ ಕೆಲಸಕ್ಕೆ ಅಂತಲೇ ನಾನು ನೋಡಿಕೊಂಡು ಬಂದವನು. ಅಪ್ರೆಂಟಿಸ್ ಟ್ರೈನಿಂಗ್ ATS ಅಂಥೇಳಿ VSL ಕಾಲ್ ಮಾಡಿದ್ರಾಗ ಅಪ್ರೆಂಟಿಸ್ಶಿಪ್ ಅಂಥೇಳಿ ಅಪ್ಲಿಕೇಶನ್ ಹಾಕ್ಕೊಂಡು ಅದಕ್ಕೆ ಬಂದು ಜಾಯ್ನ್ ಆದ. ನಾನು ಕೆಲಸಕ್ಕೆ ಅಂತ ಬಂದಂಥವು ನಾನು ಇಲ್ಲಿ. ಸರ್, ಈಗ ಇಲ್ಲಿ ಕಾಲೇಜಿಗೆ ಬಂದಾಗ ನೀವೊಂದು ಲೀಡರ್ಶಿಪ್ ಕ್ವಾಲಿಟಿನ ನಿಮ್ಮದೇ ಆದ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾಯಿದ್ರಿ ಅಂತ. ಅದು ಅಪ್ಪಾಜಿಯವ್ರ ಜೊತೆ ತುಂಬ ಹುಡುಗರು ಇರ್ತಾಯಿದ್ರು, ಅವರೆಲ್ಲ ಸೇರಿಕೊಂಡು ಒಂದು ಗುಂಪುಗಾರಿಕೆಯನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಒಡನಾಡಿಗಳ ಅಭಿಪ್ರಾಯ. ಅದ್ರ ಬಗ್ಗೆ ನೀವೇನು ಹೇಳ್ತೀರ? ಇಲ್ಲ, ತುಂಬ ಒಳ್ಳೆಯ ಸ್ನೇಹಿತರಿದ್ದರು. ಅವರೆಲ್ಲರೂ ಸಹ ಈ ನಾನು ಹೇಳಿದ್ನಲ್ಲ, ಈ ದೇಶದಲ್ಲೇ ಸಿಕ್ಕಿಲ್ವೇನೋ ನನಗೆ ಸಿಕ್ಕಿರ್ತಕ್ಕಂಥ ಖುಷಿ ಪಡುವಂತಹ ಶಕ್ತಿ, ಸ್ನೇಹಿತರು ಸಿಕ್ಕಿರೋದು, ನನಗೆ ಬೆಳೆಸಿರೋದು, ನನ್ನೆಲ್ಲ ಇದಕ್ಕೆ ಅವ್ರದ್ದು ಕೆಲವು ವಿಚಾರಗಳನ್ನು ದಾರಿ ಎಳೆದಿರ್ತಕ್ಕಂಥದ್ದು ಇದೆಯಲ್ಲ, ಬಹುತೇಕ ಯಾರಿಗೂ ಸಿಕ್ಕಿಲ್ಲ. ಅವೆಲ್ಲ ಬೆಳವಣಿಗೆ. ಈಗ ನಿಮ್ಗೊಂದು ಇನ್ನೂ ಹತ್ತಿರದಿಂದ ಹೇಳಬೇಕು ಅಂದರೆ, ನಾನು VSL ಕೆಲಸಕ್ಕೆ ಸೇರಿದೆ 78ರಲ್ಲಿ. ಬಹುತೇಕ ಒಂದು 5-6 ತಿಂಗಳು ಹೊಸ ಪರಿಚಯ. ನಿಮಗೆ ಪರಿಚಯ ಇಲ್ಲ ಅನ್ನೋ ಕಾಣ್ತಿದೆ. ನಾನು ಅಪಾಯಿಂಟ್ ಆದಾಗ UPF ಅಂತೇಳಿ ಫರ್ನೆಸ್ ಇಡೋದು, ಕಬ್ಬಣ ತಯಾರು ಮಾಡ್ತಿದ್ವಿ. ಕಬ್ಬಣ ತಯಾರು ಮಾಡೋವಂಥ ಇಲಾಖೆ ಅದು. ಟೆಂಪ್ರೇಚರೇ 800-900 ಡಿಗ್ರಿ ಟೆಂಪ್ರೇಚರ್ ಇರ್ತಿತ್ತು. ನಾವೆಲ್ಲರೂ ಕೆಲಸಕ್ಕೆ ಸೇರಿದಾಗ ನಾನು ಲ್ಯಾಡ್ ಹೊಡಿತಿದ್ದೆ. ಅಂದರೆ ನಾವೇ ದಪ್ಪಕ್ಕೆ ದುಡ್ಡುಕ್ಕಿದ್ದವರು, ನಮ್ಮ ಕೈಲಿ ಹಾರ್ಡ್ ವರ್ಕ್ ಮಾಡೋರು. ಹ್ಯಾಮರ್ ತೊಗೊಂಡು ಹೊಡಿಬೇಕು. ರಾತ್ರಿ ನಮಗೆ ಕಂಪಲ್ಸರಿ ನೈಟ್ ಶಿಫ್ಟೇ ಕೆಲಸ ಸಿಗ್ತಿತ್ತು ನಮಗೆಲ್ರಿಗೂ. ಡೇ ಶಿಫ್ಟ್ ಇಲ್ಲ. ಯಾರು ಲೀವ್ ಆಗ್ತಾರೆ ಆ ಪ್ಲೇಸಿಗೆ ನಮ್ಮನ್ನು ಸಬ್ಸ್ಟ್ಯೂಟ್ ಅಂಥೇಳಿ ಟೆಂಪ್ರರಿ ಬೇಸಿಸ್ ಮೇಲೆ ತಗೊಳ್ಳೋರು. ರಾತ್ರಿ ಎಲ್ಲ ಕೆಲಸ ಮಾಡಿ ಬಂದರೆ ಈ ಕೈಗಳನ್ನು ನಾವು ಬಿಡಬೇಕಾದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಬೆಳಗ್ಗೆ 11 ಗಂಟೆ ಆಗೋದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾವು ಯಾವಾಗಲೂ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಕೆಲಸಕ್ಕೆ ಸೇರ್ಕೊಂಬಿಟ್ವಿ. ಸೇರ್ಕೊಂಡಾದಮೇಲೆ ಬಿಡೋಕ್ಕೂ ಆಗ್ತಾಯಿಲ್ಲ, ಮರ್ಯಾದೆ ಪ್ರಶ್ನೆ.
ನಾನು ಈ ಕುಬೇರಪ್ಪ ಇವರು ಒಂದಿನ ಈ ಕೆಲಸ ತಡಿನಾರ್ದಕ್ಕೆ ಯಾರಿಗೂ ಸೀನಿಯರ್ ಒಬ್ಬನು ಹೊಡೆದ್ಬಿಟ್ಟ, ಇವನೇ ಕುಬೇರಪ್ಪ. ನಾವು ಇಬ್ಬರು ಜೊತೆಲೇ ಇದ್ವಿ. ಮತ್ತು ಅವ್ರಿಗೆಲ್ಲ ಅಣ್ಣ ಅಪ್ಪ ಅಂಥೇಳಿ, ಇಲ್ಲ ಅವನೊಂಥರ ಒಡ್ಡ ಇದ್ದಂಗೆ, ಒಂಥರ ಹೊರಟು ಸ್ವಭಾವ, ತುಂಬ ಹಾರ್ಟ್ಲಿ ಒಳ್ಳೆಯವನು ಅಂತೇಳಿ ಸುಮಾರು 3 ಗಂಟೆ ಸೀನಿಯರ್ಸ್ಗೆಲ್ಲ ಸಮಾಧಾನ ಮಾಡಿ. ಅಷ್ಟು ಹಾರ್ಡ್ ವರ್ಕ್ ಅದು. ಹ್ಯಾಮರ್ ಹೊಡೆದ್ರೆ ಆ ಮುಖಕ್ಕೆ ಎಷ್ಟು 2 ಅಡಿ ಹತ್ರದಲ್ಲಿ ನಾವು ನಿಂತ್ಕೊಂಡು ಹೈಟು, ಆ ಟೆಂಪ್ರೇಚರ್ ಇಟ್ಟಿದೆಯಲ್ಲ, ಇಲ್ಲೆಲ್ಲ ಹೆಂಗಾಗಿರುತ್ತೆ, ನಮ್ಮ ಕೈ ಕಾಲುಗಳ ಕಂಟ್ರೋಲ್ ಸಿಗೋಕ್ಕೆ 2-3 ಗಂಟೆ ಆಗೋದು ನಮಗೆ. ಅಂತಹ ಕೆಲಸ ಮಾಡಿದವನಿಗೆ ನೀವು ನಂಬ್ತಿರ ಬಿಟ್ಟು 4-5 ತಿಂಗಳು ಅಷ್ಟೇ ಇಷ್ಟು ಕೆಲಸ ಮಾಡಿರೋದು ನಾವು. ಅದಾದಮೇಲೆ ಸೀನಿಯರ್ಸ್ ಎಂಪ್ಲಾಯೀಸ್ ಎಷ್ಟರ ಮಟ್ಟಿಗೆ ನನ್ನ ಜೊತೆ ಕೂಡಿಸ್ಕೊಂಡಿದ್ರು ಅಂದರೆ, ಬೆಳಗ್ಗೆ 7 ಗಂಟೆಗೆ ನಾನು ಕಾರ್ಖಾನೆಗೆ ಹೋದರೆ 8-8:30 ಕಾಫಿ ತಿಂಡಿಗೇನು ಬಿಡ್ತಾರೆ. 8:30ಗೆ ಭಾಳಷ್ಟು ಜನ ಸೀನಿಯರ್ಸು, ನೀವೆಲ್ಲರೂ ಹೋಗೋದಾದ್ರೆ ಹೋಗಿ ಅನ್ನೋರು. ನನ್ನ ಬೆಳವಣಿಗೆಗೆ ಪೂರಕ ಅದು. ಅವ್ರಿಗೆಲ್ಲ ಒಂದು ಕಡೆ ಇವನು ಸರ್ವಿಸ್ ಮಾಡ್ತಾನೆ, ಇಲ್ಲಿ ಕಟ್ಟಾಕೋದು ಬೇಡ, ಇವನೊಬ್ಬನಿಂದ ಒಂದು 10 ಜನಕ್ಕೆ ಸಹಾಯ ಆಗ್ತದೆ ಅನ್ನೋ ಭಾವನೆ ಅದು. ಅವತ್ತಿನ ಕಾಲದಲ್ಲೇ ಭಾಳಷ್ಟು ಜನ ಸೀನಿಯರ್ ಲೀಡ್ರು. ಅಲ್ಲಿ ನೀವು ಯಾವ ಕೆಲಸಕ್ಕೆ ಅಲ್ಲಿ ಜಾಯ್ನ್ ಆಗಿದ್ರಿ? ಅಂದರೆ ಯಾವುದು? ಡಿ ಗ್ರೂಪ್ ನೌಕರ, ಲಾಸ್ಟ್ ಗ್ರೇಡ್, ಅದು 6ನೇ ಗ್ರೇಡ್. ನೀವು ನಂಬಲಿಕ್ಕಿಲ್ಲ, ಟ್ರಕ್ ಓಡಿಸ್ತಿದ್ದೆ ನಾನು. ಕೆಲವು ಕಡೆ ನಾವೆಲ್ಲರೂ ಆವಾಗಲೂ ನಾನು ತುಂಬ ಇಷ್ಟಪಡ್ತಿದ್ದೆ ವೈಟ್ ಬಟ್ಟೆನ. ವೈಟ್ ಪ್ಯಾಂಟು ಶರ್ಟ್ ಹಾಕ್ಕೊಂಡೋದ್ರೆ ನಮ್ಮ ಸೀನಿಯರ್ ಎಂಪ್ಲಾಯೀಸ್, ಇವನೇನು 6ನೇ ಗ್ರೇಡ್ ಎಂಪ್ಲಾಯಿ, ಇವನು ಇಷ್ಟು ವೈಟ್ ಪ್ಯಾಂಟು ವೈಟ್ ಶರ್ಟ್ ಹಾಕ್ಕೊಂಬರ್ತಾನಲ್ಲ, ಇವ್ನು ಕೆಲೇನಾರು ಮಾಡಿ ಕಸ ಗುಡಿಸ್ಬೇಕು ಅಂಥೇಳಿ, ಆ ಕಸ ಗುಡ್ಸೋಕ್ಕೆ ಅಂಥೇಳಿ ಲಾಸ್ಟ್ ಗ್ರೇಡಲ್ಲಿ ಹೆಣ್ಮಕ್ಳಿಗೆ ಇಟ್ಕೊಡ್ತಿದ್ರು. ಈ ಸೀನಿಯರ್ ಎಂಪ್ಲಾಯೀಸ್ ಮಾತಾಡ್ಕೊಂಡು ಅವ್ರಿಗೆ ರಜಾ ಹಾಕ್ಸ್ಬಿಡೋದು, ಅಪ್ಪಾಜಿ ಕೈಲೇ ಕಸ ಗುಡಿಸ್ಬೇಕು ಅಂತೇಳಿ. ಆ ರಜಾ ಹಾಕಿದ್ದಾಗ ನಾವು ಜೂನಿಯರ್ ಮೋಸ್ಟ್ ಆಗ್ತಿದ್ವಿ. ಅವಾಗ ನಾವು ಕಸ ಗುಡಿಸ್ಲೇಬೇಕಲ್ಲಿ. ಪ್ರಾರಂಭದಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬರ್ತಾಯಿತ್ತು. ಆಮೇಲೆ 8 ಗಂಟೆ ಕೆಲಸ ಏನಾದರೂ ಮಾಡಿಸ್ಕೊಳ್ಳಿ ಬಿಡು, ನಮಗೆ ಸಂಬಳ ಕೊಡ್ತಾರಪ್ಪ, 8 ಗಂಟೆ ಕಸನಾರ ಗುಡಿಸ್ಕೊಡ್ರಿ, ಕಬ್ಬಣನಾರ ಹೊಸ್ಕೊಡ್ರಿ, ನಾವು ಮಾಡ್ತಿದ್ವಿ. ಅದು ನಮಗೇನು ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ನನಗೆ ತಪ್ಪು ಅಂತ ಅಂದಿಲ್ಲ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ನನಗೆ ಈ ಕೆಲಸದ ಬಗ್ಗೆ ನನಗೆಲ್ಲೂ ಸಹ ಕೀಳರಿಮೆ ಕಂಡಿಲ್ಲ. ನನಗೆ ನನ್ನ ಎಜುಕೇಷನ್ಗೆ ತಕ್ಕನಾದಂಥ ಕೆಲಸ, ನಾನು IAS ಆಫೀಸರ್ ಆಗಬೇಕು ಅಂತನೋ ಇಲ್ಲ ಒಬ್ಬ ಇಂಜಿನಿಯರ್ ಆಗಬೇಕು ಅಂತನೋ ಅಂಥವನಲ್ಲ. ನಾನು ಓದಿದಂತಹ ಎಜುಕೇಷನ್ಗೆ ತಕ್ಕನಾದಂಥ ನನಗೆ VSL ಕೆಲಸ ಕೊಟ್ಟಿದ್ದರು. ಅದನ್ನು ಮಾಡೋ ಹಂತದಲ್ಲಿ ನಾನು ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಜೊತೆಲಿದ್ದಂಥ ಎಲ್ಲ ಸೀನಿಯರ್ಸು ಜೊತೆಗಾರರು. ನಾನು ಹೇಳಿಲ್ಲ, 7 ಗಂಟೆ ಕೆಲಸಕ್ಕೆ ಹೋದರೆ 8:00ವರೆಗೆ ನನಗೆ ನೀನು ಎಲ್ಲರೂ ಹೋಗೋದಾದ್ರೆ ಹೋಗಪ್ಪ ಅಂತ ಕೇಳಿ ಕಳಿಸ್ಕೊಡ್ತಿದ್ರು. ಅಂದರೆ ಅಪಾರವಾದದ್ದು ನಮ್ಗೆ ಏನೋ ಒಂಥರ, ಹೋಗಲಿ ಅವ್ನು ಕೆಲಸ ಮಾಡಲಿ, ಎಲ್ಲರೂ ಸರ್ವಿಸ್ ಮಾಡಲಿ ಅಂಥೇಳಿ. ದಿ ರಿಯಲ್ ಬಿಗ್ ಬಾಸ್. ಸರ್, ಆ ಸಂದರ್ಭದಲ್ಲೇ ನೀವು ನಿಮ್ಮ ಬಗ್ಗೆ ಅಪ್ಪಾಜಿಯವರು ಗುಂಪು ಕಟ್ಕೊಂಡು ಸ್ವಲ್ಪ ರೌಡಿಸಮ್ ಈ ಮಾದರಿಯಲ್ಲಿ ಮಾಡ್ತಾಯಿದ್ರು ಅಥವಾ ಅವ್ರ ಜೊತೆ ಇರ್ತಾಯಿದ್ರು ಅಂತಕ್ಕಂಥ ಅಭಿಪ್ರಾಯ ಬರ್ತಾ ಇತ್ತು ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ವಿ. ಅದು ನಾನು ಈಗಾಗಲೇ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಿದೆ. ನಾನು ರೌಡಿಸಮ್ಮನ್ನು ಯಾರ್ಯಾರು ಹೆಂಗೆ ಅರ್ಥೈಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ನಾನು 72 ಚುನಾವಣೆಯಲ್ಲಿ ನನಗೆ ಹೆಣ್ಮಕ್ಳು ಓಟ್ ಹಾಕಿರಲಿಲ್ಲ, ಅಪ್ಪಾಜಿ ರೌಡಿ ಅಂತೇಳಿ. ಆದರೆ ಆ ದೃಷ್ಟಿಕೋನದಲ್ಲಿ ನೋಡ್ತಿದ್ರು. 73ರಲ್ಲಿ ಯುನಾನಿಮಸ್ ಎಲೆಕ್ಟ್ ಮಾಡಿದ್ರು ಅವರೇ. ಆದರೆ ಪ್ರಾರಂಭದಲ್ಲಿ ನೀವು ತಪ್ಪು ಮಾಡಿದ್ರೆ ಹೊಡಿತಿದ್ವಿ ನಾವು, ಅದರಲ್ಲೇನು 2ನೇ ಮಾತಿಲ್ಲ. ತಪ್ಪು ಮಾಡಿದ್ದಾರೆ, ಅಲ್ಲೇ ನೀವು ನಿಮ್ಮನ್ನೇನೋ ಒಂಥರ ದೊಡ್ಡವರು ಅಂಥೇಳಿ, ನಾವು ತಪ್ಪಿಗೆ ದೊಡ್ಡವರು ಚಿಕ್ಕವರು ಅಂಥೇಳಿ ನಾವೆಲ್ಲೂ ಸಹ ಅಲ್ಲಿ ಸರಿಸಮಾನ, ಆ ವಯಸ್ಸಲ್ಲೇ ನಾವು ಸರಿಸಮಾನವಾಗಿ ಡಿಸಿಷನ್ ತೊಗೊಳ್ತೀವಿ. ತಪ್ಪು ಮಾಡಿದ್ರೆ ಅವನು ಎಷ್ಟೇ ಎತ್ತರದಲ್ಲಿದ್ರೂ ಅವ್ನು ತಪ್ಪು ಅಂತಲೇ ಖಂಡಿಸ್ತಿದ್ವಿ ನಾವು ಅಂತ. ಅದನ್ನು ಕೆಲವು ಜನ ಅಪ್ಪಾಜಿ ರೌಡಿಸಮ್ ಮಾಡ್ತಾನೆ ಏನಾರು. ನಾವು ಅಣ್ಣ ದೊಡ್ಡವ್ರು ಮಾಡಿದಾಗ ಅಣ್ಣ ನೀನು ಮಾಡಿರೋ ಸರಿ ಅನ್ನೋದು, ಚಿಕ್ಕವ್ರು ಮಾಡಿದಾಗ ನೀನು ಮಾಡಿದ ತಪ್ಪು ಅಂದರೆ ಅದು ಎಲ್ರಿಗೂ ಅಂದ್ರಕ್ಕೂ ಮಂಚುವಾಳು ಆಗ್ತದೆ. ನಾವು ಹಂಗಂತಿರಲಿಲ್ಲ, ದೊಡ್ಡವನೇ ತಪ್ಪು ಮಾಡಿದ್ರು ತಪ್ಪೇ ಅಪ್ಪ. ಆಗ ಕೆಲವು ಜನ ನಮ್ಮನ್ನು ರೌಡಿಸಮ್ ಪಟ್ಟ ಕಟ್ಟಿದ್ರೆ ಬಿಟ್ಟರೆ ನಾನು ಯಾರಿಗೂ ರೌಡಿಸಮ್ ಮಾಡಿಲ್ಲ, ಯಾರ ಆಸ್ತಿ ಕಬಳಿಸೋಕ್ಕೆ ಹೋಗಿಲ್ಲ, ಯಾರ ಹತ್ರ 500 ರೂಪಾಯಿ ವಸೂಲಿ ಮಾಡ್ಕೊಂಡು ಜೀವನನೂ ಮಾಡಿಲ್ಲ, ಯಾವುದೂ ಅಲ್ಲೆಲ್ಲೂ ನನ್ನಿಂದ ಯಾವ್ದಾದ್ರು ಅನಾಹುತನೂ ಆಗಿಲ್ಲ ಆ ದಿನಗಳಲ್ಲಿ. ನಾನು ಮಾಡಿರ್ತಕ್ಕಂಥದ್ದು ಕೆಲವು ಜನರಿಗೆ ಆಕ್ರೋಶ. ಈ ಭಾಳಷ್ಟು ಜನ ಇಲ್ಲಿ ಉತ್ತರ ಕಾಲೋನಿ ನಾನು ಬಂದ ಪ್ರಾರಂಭದಲ್ಲಿ ಇಲ್ಲಿ ಭಾಳಷ್ಟು ಜನ ದಾಂಧಲೆ ನಡೀತಾಯಿತ್ತು. ನಾನು ಇಲ್ಲಿಗೆ ಬಂದಾಗ ಅವರೆಲ್ರಿಗೂ ಕರೆದು ನಾವೇ ಬೈತಿದ್ವಿ, ಯಾಕೆ ಇವೆಲ್ಲ ಮಾಡೋಕ್ಕೆ ಹೋಗ್ತೀರಾ,
ತಿನ್ನೋದು ನಿಮ್ಮ ಮನೆ ಅನ್ನ, ಬಟ್ಟೆ ಹಾಕೋದು ನಿಮ್ಮ ಮನೆದು. ನಾಳೆ ಹೆಚ್ಚು ಕಡಿಮೆ ಆದರೆ ಯಾರೂ ಬರಲ್ಲಪ್ಪ. ಯಾರ್ಯಾರ ಮೇಲೋ ಡಿಪೆಂಡ್ ಆಗಿ ಯಾರೋ ಹೇಳ್ತಾರೆ ಅಂತ ಈ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದಿನ ಅಪ್ಪಾಜಿನ ಈ ನಮ್ಮ ಅವರ ಮನೆ ಭಾಳಷ್ಟು ಜನ ಇಲ್ಲಿ ಯಾರ್ಯಾರು ಪುಡಾರಿಗಳನ್ನ ಸಾಕಿದ್ರು ಅವ್ರಿಗೆಲ್ಲ ಬಿಡಿಸಿದ್ದೆ. ಅಷ್ಟೊತ್ತಿಗಾಗಲೇ ನಾನು ಸುಮಾರು ದಿನ ಆಗಿತ್ತು. ಬಿಡ್ರ ಇವೆಲ್ಲ ಬಡದಾಟ ಯಾಕೆ ತಲೆ ತಿಂತೀರ ಅಂತೇಳಿ. ಇಲ್ಲಿ ಯಾರ ತಲಾಟೆ ಮಾಡ್ತಿರೋ ಲೀಡ್ರುಗಳು ಏನಾದ್ರು ಮಾಡಿ ಅಪ್ಪಾಜಿಗೆ ಓಡಿಸ್ಬೇಕಪ್ಪ. ಅವಾಗೆಲ್ಲ ಹೆಂಗಾಗ್ತಿತ್ತು ಅಂದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು 15-20 ಜನ ಜೊತೆಲೇ ಇರೋರು, ಮನೆಗೆ ಹೋಗ್ಬೇಕಾದ್ರೆ ಒಂದು 20 ಜನ ಇರೋರು ಜೊತೆಲಿ. ಆವತ್ತೊಂದು ದಿನ ಮಾತ್ರ ಹೀಗೆ ನಾನು ಕೇಶವ ಹೋಟ್ಲ ಹತ್ರ ಕೂತಿದ್ದೆ, ಮನೆಗೆ ಹೋಗೋಣ ಅಂತ ಹೊರಟೆ. ಒಂದು 20 ಜನ ಜೊತೆಲಿದ್ದರು. ಏನೇ ಹೋಗಲು ಜೊತೆಲಿ ಬರ್ತೀರ, ಬರುವಾಗಲೂ ಜೊತೆಲಿ ಬರ್ತಿಲ್ಲ, ಏನು ನನ್ನ ಮಗನ ನಮಗೇನು ಬೇರೆ ರೀತಿ ಜೀವನನೇ ಇಲ್ಲ ಅಂತ ಬೈದು ಕಳಿಸ್ತೇವತ್ತೆ. ನನ್ನ ಗ್ರಾಚಾರನೇನು ಗೊತ್ತಿಲ್ಲ. ಹಾಗಾಗ್ತಿದ್ದಾಗ ನಮ್ಮ ಮನೆ ಕಾರ್ನರ್ಗೆ ಹೋಗೋದ್ರೊಳಗೆ ಅವರೇ ಎಲ್ಲರೂ ಅಪ್ಪಾಜಿ ಬಂದ ಅಂದರು. ಒಬ್ಬರು ಲೈಟು ಫೀಸ್ ಕಿತ್ತರು. ಎಲ್ಲರೂ ಮಚ್ಚು ಲಾಂಗ್ ಹಿಡ್ಕೊಂಡು ನನ್ನ ಹತ್ರಕ್ಕೆ ಬಂದ್ಬಿಟ್ರು. ಸರಿ, ನನಗೂ ಏನು ಗಾಬರಿ ಏನಾಗಲಿಲ್ಲ. ನನಗೇನೋ ಒಂಥರ ಆವಾಗ ನನ್ನದೇ ಆದಂಥ ಗಟ್ಟಿ ಮನಸ್ಸದು. ನನಗೇನೋ ಯಾರೋ ಮಚ್ಚು ತಂದುಬಿಟ್ರು, ಲಾಂಗ್ ತಂದುಬಿಟ್ರು, ಇಲ್ಲ ದೊಣ್ಣೆ ತಂದರು ಒಂದು ಏನು ಗಾಬರಿ ಆಗಲಿಲ್ಲ. ನಾನು ಸುಮ್ಮನೆ ಕೆಳಗಡೆ ಬಗ್ಗಿ ಕಲ್ಲಿದ್ರೆ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಅವ್ರಿಗೆ ಕನ್ಫ್ಯೂಸ್, ಎಲ್ಲಿ ನಮ್ಮನ್ನು ನೋಡ್ಬಿಡ್ತಾನೋ ಏನು ಅಂತ. ಎಲ್ಲರೂ ಒಂದೇ ನಿಮಿಷದೊಳಗೆ ಎಲ್ಲ ಹೊರಗಡೆ ಹೋದ್ರು. ಆಮೇಲೆ ಅವರೇ ಅದೇ ಜನನೇ ಬೆಳಗ್ಗೆ ಒಂದು 10 ನಿಮಿಷಕ್ಕೆ ಬಂದು, ಯಾರಣ್ಣ ನೀನು ಹೊಡೆಯೋಕ್ಕೆ ಬಂದಿದ್ದರು, ಯಾರಣ್ಣ ಹಾಗೆ ಹೀಗೆ ಇರ್ಕೊಂಡು ಎಲ್ಲ ಮಫ್ಲರು ಟವಲೆಲ್ಲ ಬಿಸಾಕ್ಬಿಟ್ಟು ಅವರೇ ಬಂದರು. ನನಗೆ ಗೊತ್ತು ಇವರೇ ಹೊಡೆಯೋಕ್ಕೆ ಬಂದಿರೋದು ಅಂತ. ಮತ್ತು ರಾತ್ರಿ ಎಲ್ಲ ಕನ್ಫ್ಯೂಸ್ ಆಯಿತು. ನಾನೇನು ಮಾಡಿದೆ, ಬೆಳಗ್ಗೆ ಎದ್ದು ಫ್ಯಾಕ್ಟ್ರಿಗೆ ಹೋಗಲಿಲ್ಲ, ಈ ಮಂಜುನಾಥ್ ಟಾಕೀಸ್ ಫಿಲಮ್ಗೆ ಹೋದೆ. ನಮ್ಮ 2 ಹುಡುಗರು ಕರೆದು ನನಗೆ ಗೊತ್ತಿಲ್ಲ, ರಾತ್ರಿ ಯಾರು ನನಗೆ ಹೊಡೆಯೋಕ್ಕೆ ಬಂದಿದ್ರು ಅಂತ ನನಗೆ ಮಧ್ಯಾಹ್ನ 1 ಗಂಟೆಗಳು ನಾನು ಫಿಲಮ್ ಟಾಕೀಸಿಂದ ಬದಲು ನನಗೆ ಐಡೆಂಟಿಫೈ ಆಗಬೇಕು. ಆವಾಗ ನಾನು ಆ ಸಂದರ್ಭದಲ್ಲಿ ನಮ್ಮ ಇವತ್ತಿನ ರಾಜಕೀಯ ಜೀವನಕ್ಕೆ ಸರ್ಕಾರಿ ಇಲಾಖೆಯಲ್ಲಿ ಚಂದ್ರಶೇಖರ್ ಅಂಥೇಳಿ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವರು SP ಆಗಿ ರಿಟೈರ್ಡ್ ಆದರು. ಅವರು ಸಹ ತುಂಬ ವಿಶೇಷ ನಮ್ಮನ್ನು ಈ ಬೆಳವಣಿಗೆ ಹೀಗೇ ಇರಬೇಕು, ನೀವು ರಾಜಕಾರಣದಕ್ಕೆ ಬರೋದಾದರೆ ಹೀಗೆ ಲೀಡರ್ಶಿಪ್ ಮಾಡಿದ್ರೆ ಹೀಗೇ ಇರಬೇಕು ಅಂಥೇಳಿ ಕೆಂಚಕ್ಕನವರು ಅಂಥೇಳಿ ಒಬ್ಬರಿದ್ದರು, ಚಂದ್ರಶೇಖರ್ ಅಂಥೇಳಿ ಒಬ್ಬರಿದ್ದರು, ಲಿಂಗಾರೆಡ್ಡಿ ಅಂಥೇಳಿ ಈಗ ದಾವಣಗೆರೆಯಲ್ಲಿ ಲೋಕಾಯುಕ್ತದಲ್ಲಿ SP ಆಗಿದ್ದಾರೆ, ಇನ್ನೊಬ್ಬರು ಗಂಗಾಧರಪ್ಪ ಅಂಥೇಳಿ. ಇವರು 4 ಜನನ ನನ್ನನ್ನು ತುಂಬ ಉತ್ತಮ ರೀತಿಯಲ್ಲಿ ಬೆಳೆಸಿದರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ವಿಚಾರ ಗೊತ್ತಾಗಿ ಚಂದ್ರಶೇಖರು ನನಗೆ ಇಲ್ಲೇ ನ್ಯೂಟೌನಲ್ಲೇ ಇದ್ದರು. ಏನಪ್ಪಾಜಿ ನಾನೇನೋ ಗಲಾಟೆ ಆಯ್ತಂತೆ, ಅವ್ರು ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು, ಇಲ್ಲ ನಾನೇ ಸರಿಪಡಿಸ್ಕೊಳ್ತೀನಿ ಬಿಡಿ ಸರ್, ಅದೇನಂತ ದೊಡ್ಡ ವಿಚಾರ ಅಲ್ಲ ಅಂಥೇಳಿ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಡಲಿಲ್ಲ. ನಾನು ಫಿಲಮ್ ಟ್ಯಾಕ್ಸ್ ಮಂಜುನಾಥಕ್ಕೆ ಹೋಗಿದ್ದು ಮಧ್ಯಾಹ್ನ 1 ಗಂಟೆಗೆ ಬಂದೆ. ಅಷ್ಟೊತ್ತಿಗೆ ಎಲ್ಲ ಬಂದರು, ಹೊಡೆಯೋಕ್ಕೆ ಬಂದಿದ್ದಾರೆ. ಬಂದರು, ಅಣ್ಣ ತಪ್ಪಾಯ್ತಣ್ಣ, ನಾವು ರಾತ್ರಿ ಯಾರೋ ಹಿಂಗೆ ಕುಡಿಸ್ಬಿಟ್ಟು ಮಧ್ಯಾಹ್ನದಿಂದನೇ ನಮಗೆ ಕುಡಿಸ್ಬಿಟ್ಟು ಏನಾರು ಮಾಡಿ ಅಪ್ಪಾಜಿಗೆ ಹೊಡಿ ಅಂತ ಹೇಳಿದ್ರು. ಆದರೂ ಹತ್ರಕ್ಕೆ ಬಂದ್ವಿ, ಹೊಡೆಯೋಕ್ಕೆ ಮನಸ್ಸಾಗಲಿಲ್ಲ ಅಣ್ಣ, ತಪ್ಪು ತಿಳ್ಕೊಬೇಡ ಅಂತ. ಅವರೇ ಹೊಡೆಯೋಕ್ಕೆ ಬಂದಿದ್ದವರಲ್ಲೇ ಒಂದು 5-6 ಜನ ಹತ್ರಕ್ಕೆ ಬಂದರು. ನನಗೆ ಗೊತ್ತು ಇದೇ ಹೀಗೆ ಆಗಿರೋದು ಅಂತ. ಯಾರೋ ಕುಡಿಸಿದ್ದಾರೆ, ತಿನ್ನಿಸಿದ್ದಾರೆ, ಹೊಡೀರಿ ಅಂಥೇಳಿ ಅವರಿಗೆ ಮುಂದೆ ದಬ್ಬಿದ್ದಾರೆ. ಆದರೂ ನಾನು ಯಾರಿಗೂ ಅಲ್ಲಿ ಅನ್ಯಾಯ ಮಾಡಿಲ್ಲ, ನನಗೆ ನನ್ನದೇ ಆದಂಥ ಧೈರ್ಯ. ಯಾರಿಗೂ ಅನ್ಯಾಯ ಮಾಡೋ ಮತ್ತು ಇನ್ನೇನೋ ಮಾಡಿ ಪ್ರಶ್ನೆ ಇಲ್ವಲ್ಲ, ನನಗೆ ಧೈರ್ಯ ಇತ್ತು. ಹಾಗಾಗಿ ನನಗೆ ಅದು ಅವೆಲ್ಲ ಒಂದೊಂದು ಸನ್ನಿವೇಶಗಳು ಹೆಂಗಿತ್ತು ಅನ್ನೋದಾದರೆ, ಬಹುತೇಕ ಇವತ್ತಿನ ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಅವತ್ತು ಭಾಳ ನಾನು ವಿಜೃಂಭಣೆಯಿಂದ ಬದುಕ್ತಂಥವು. ನಾನು 3ನೇ ಸಾರಿ MLA ಆಗಿದ್ರೂ ಅವತ್ತಿನ ಒಂದು ಸ್ಥಿತಿ ನನಗೆ ಬಂದಿಲ್ಲ, ಒಳ್ಳೆ ಸ್ಥಿತಿ ಬಂದಿಲ್ಲ ಇವತ್ತು. ಆ ನೆನಪು ನೆನ್ಕೊಂಡ್ರೆ ತುಂಬ ಆಸೆಪಟ್ಟಿರೋ ನಾನು ನೆನಪುಗಳನ್ನು. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಈ ರೌಡಿಸಮ್ ಅನ್ನೋ ಪದಕ್ಕೆ ನನಗೆ ತಪ್ಪು ಮಾಡಿದವ್ರಿಗೆ ಒದಿತಿದ್ವು ಅಷ್ಟೇ ಬಿಟ್ಟರೆ, ಅದನ್ನು ರೌಡಿ ಕರ್ಕೊಂಡ್ರು ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಯಾವುದೇ ದಾಖಲೆಯಲ್ಲಿ ರೌಡಿ ಅಂತೇನಿಲ್ಲ ನನಗೂ, ಮತ್ತು ಎಲ್ಲೂ ಇಲ್ಲ. ತಪ್ಪು ಮಾಡಿದ್ರೆ ಯಾರಾಗಲಿ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಬರೆ ಆಗ್ತಿದ್ವಿ ಬಿಟ್ಟರೆ, ಅದರಲ್ಲೇನು 2ನೇ ಮಾತಿಲ್ಲ. ಆವಾಗ ಭಾಳಷ್ಟು ಜನಕ್ಕೆ ಅದು ರೌಡಿಸಮ್ ಕಾಣ್ತಾ ಇತ್ತು ಬಿಟ್ಟರೆ, ನನಗೇನು ಅನಿಸಿಲ್ಲ ರೌಡಿಸಮ್ ಅಂತೇಳಿ. ಆ ಥರ ಬದುಕು ನಾವು. ನಾನು ಹೇಳಿದ್ನಲ್ಲ, ನನಗೆ ಇವತ್ತು ನನಗೆ ಆ ಒಂದು ದಿನದ ನೆನಪುಗಳಿದಾವಲ್ಲ, ನಾನು ಪ್ರತಿ ದಿನದ ನೆನಪುಗಳನ್ನೂ ಹೇಳ್ತೀನಿ ನಾನು. ಆದರೆ ಇವತ್ತು ನನಗೆ ಆ ಶಕ್ತಿನೇ ಕಳ್ಕೊಂಡಿದ್ದೀನಿ ಅನಿಸುತ್ತೆ. ಕಾರಣ ಯಾಕೆಂದರೆ ಅವತ್ತು ನಿರ್ದಾಕ್ಷಿಣ್ಯವಾಗಿ ಡಿಸಿಷನ್ ತೊಗೊಳ್ತಿದ್ವಿ, ಇವತ್ತು ನಿರ್ದಾಕ್ಷಿಣ್ಯವಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇವತ್ತು ಕೆಲವು ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಈಗ ಆವಾಗ ಕಾಂಪ್ರಮೈಸ್ ಮಾಡ್ಕೊಳ್ತಿಲ್ಲ ನಾವು. ಸರಿ ಇದ್ದದನ್ನು ಸರಿ ಅಂತಲೇ ಹೇಳ್ತಿದ್ವಿ. ಎಷ್ಟು ಸಾವಿರ ಜನ ಅಂತಿರಲಿ ಸರಿ ಅಂತಲೇ ಹೇಳ್ತಿದ್ವಿ. ಇವತ್ತು ತೊಗೊಳಕ್ಕಾಗ್ತಾಯಿಲ್ಲ. ತುಂಬ ಕ್ಲೋಸ್ಲಿ ಮೂವ್ ಮಾಡ್ತಾರೆ, ಸಣ್ಣ ಪುಟ್ಟ ವಿಷಯ ಎಲ್ಲನೂ ಹಂಚ್ಕೋತಾರೆ ಎಲ್ಲರ ಜೊತೆನೂ.
ನಾವು ಚಿಕ್ಕವರು ಅಂತೇನು ಹಿಂಜರಿಯಲ್ಲ. ಎಲ್ಲ ವಿಷಯನೂ ನಮ್ಗಳ ಜೊತೆ ಹೇಳ್ಕೊಂಡು ಅವ್ರ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಹೇಳ್ಕೊಂಡು ಮುಂದುವರಿತಾರೆ. ಹಾಗಾಗಿ ಆ ಥರ ಅನಿಸ್ತಾರೆ. ತುಂಬ ತಂದೆ ಅಂತೇನು ಅನಿಸಲ್ಲ, ಫ್ರೆಂಡ್ಲಿ ಮೂವ್ ಮಾಡ್ತಾರೆ. ನನಗೆ ಅವರಿಗೆ ರಾಜಕೀಯವಾಗಿ ವಿರೋಧ ಇರ್ಬೋದು. ನನ್ನ ತೇರಿನೇ ಬೇರೆ, ನನ್ನ ಸಿದ್ಧಾಂತನೇ ಬೇರೆ, ಅವ್ರ ಸಿದ್ಧಾಂತ, ಅವರ ರಾಜಕೀಯ ಸಿದ್ಧಾಂತ ನಾನು ವಿರೋಧ ಮಾಡ್ತೀನಿ ಹೊರತು ಅವ್ರಿಗೆ ವೈಯಕ್ತಿಕ ನಾನು ಏನೂ ವಿರೋಧ ಮಾಡೋದಿಲ್ಲ. ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಈ ಜನಗಳ ನಿರೀಕ್ಷೆ ರೀತಿ ಕೆಲಸ ನೀವು ಮಾಡ್ತಾಯಿಲ್ಲ, ಮಾಡಿ. ಏಕೆಂದರೆ ಉದಾಹರಣೆ ಭದ್ರಾವತಿಯಲ್ಲಿ ಅನೇಕ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಅವರೇನು ಹೊಸ್ದಾಗೇನು ಮಾಡಬೇಕಾಗಿರಲ್ಲ. ನಾನು ಮಾಡಿರ್ತಕ್ಕಂಥ ಟೆಂಡ್ರು ಅಪ್ರೂವಲ್ ಮಾಡಿಸಿರೋ ಕಾಮಗಾರಿಗಳನ್ನು ಚಾಲನೆ ಕೊಟ್ಟರೆ ಸಾಕು, ಆಗ ಸಂಪೂರ್ಣವಾಗಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇದೆ. ದಿ ರಿಯಲ್ ಬಿಗ್ ಬಾಸ್. ಸರ್, ನಿಮ್ಮ ಆ ದಿನಗಳಲ್ಲೇ ನೀವು ವೈವಾಹಿಕ ಜೀವನಕ್ಕೂ ಕಾಲಿಟ್ರಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿ ಸರ್. ನನಗೆ ವೈವಾಹಿಕ ಜನ ನನ್ನ ತಂದೆ ತಂಗಿ ಮಗಳು ಶಾರದಾ ಅಂಥೇಳಿ, ನಮ್ಮ ತಂದೆಯ ಸ್ವಂತ ತಂಗಿ ಮಗಳು. ನನಗೆ ಮದುವೆ ಮಾಡ್ಕೊಂಡ್ವಿ ನಾವು. ಮದುವೆ ಮಾಡ್ಕೊಂಡಿದ್ದು ಅದು ಒಂಥರ ಆ ಘಟನೆಗಳನ್ನ ಜ್ಞಾಪಕ ಮಾಡಿಕೊಂಡ್ರೆ, ನಮ್ಮ ಬಿಸ್ನೆಸ್ಸು ಆಗ್ತಾನೆ ಹಳ್ಳಿಯಿಂದ ಕರ್ಕೊಂಡು ಬಂದಿದ್ದೆ. ಈ ಕಾಲೇಜ್ ಆಗ್ತಾನೆ ನಾವು ಬಿಟ್ಟಿದ್ವಿ, ಅಪಾಯಿಂಟಿಗೆ ಸೇರಿದ್ವಿ, ಮದುವೆ ಮಾಡ್ಕೊಂಡ್ವಿ. ಈ ತುಂಬ ಸಂಘರ್ಷ ನನಗೂ ಇವಳಿಗೂ ನಮ್ಮ ಕರಿಯಮ್ಮನಿಗೂ ತುಂಬ ಸಂಘರ್ಷ. ಇವಳನ್ನ ಓಲೈಸ್ಕೊಳ್ಬೇಕಾದ್ರೆ ಹೆಚ್ಚು ಕಡಿಮೆ 20 ವರ್ಷನ ಪ್ರಯತ್ನ ಪಡೆದ್ಬಿಟ್ಟು, ಅದು ಹೇಳಕ್ಕೆ ಬರಲ್ಲ. ಅದು ಎಲ್ಲಾದ್ರೂ ಅವ್ಳಿಗೇನಾಗುತ್ತೆ ಪಾಪ, ಅವ್ಳದೊಂದು ಇದು ಥರ ಮುಖವಾಡ. ತಪ್ಪು ಅಂತ ಹೇಳಲ್ಲ, ಸಹಜವಾಗಿ ಹೆಣ್ಣು ಇದೆಲ್ಲ ಎಲ್ಲ ಹೆಣ್ಣುಗಳು ಇದನ್ನು ಅಪೇಕ್ಷೆ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಳೊಬ್ಬಳದೇ ತಪ್ಪು ಅಂತ ನಾನು ಹೇಳಲ್ಲ. ಈ ನಾನು ಮಾಡೋದೆಲ್ಲ ತಪ್ಪು ಅವಳ ಕಣ್ಣಿಗೆ. ಎಷ್ಟೋ ರಾತ್ರಿಗಳು ನೀನು ನಂಬ್ತೀಯೋ ಬಿಡ್ತೀಯೋ ಬೆಂಕಿಪಟ್ಟನೆಲ್ಲ ಜೇಬಲ್ಲಿ ಇಟ್ಕೊಂಡು ಮಲಗಿದ್ದೀನಪ್ಪ, ತಲೆ ಕೂದಲಿಟ್ಕೊಂಡು ಹಿಡ್ದಲ್ಲ. ಭಯ, ಬೇಡ ಬೇಡ ಅಂತ ಮದುವೆ ಆಗಿದ್ದೆ, ಇನ್ನೆಲ್ಲಿ ಇದು ಮಾಡ್ಬಿಡ್ತಾಳಂತ ಬೆಂಕಿ ಕಡ್ಡಿ ಇಟ್ಕೊಂಡು ಜೇಬಲ್ಲಿ ಅನ್ಕೊಂಡಿದ್ದೀನಿ. ಅಂದರೆ ಯಾವ ಥರ ಅಂತ? ಅದು ಯಾವ ಥರ ಅಂತಲ್ಲ, ಈಗ ಯಾರೋ ಒಂದು ಹೆಣ್ಮಗಳು ಬರ್ತಾಳೆ, ಮಾತಾಡಿಸ್ತಾಳೆ, ಅವಳ ಜೊತೆಲಿ ನೀನು ಯಾಕೆ ಮಾತಾಡಿದೆ, ಏನೋ ಮಾತಾಡಿದೆ, ಅವ್ರದ್ದೇ ಆದಂಥ ಕಲ್ಪನೆ ಮೀರಿ ನಾನು ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ. ಹೆಣ್ಣಿಗಿರ್ತಕ್ಕಂಥ ಒಂದು ಕಲ್ಪನೆ ಇದೆ, ನನ್ನ ಗಂಡ ಈಗಿರಬೇಕು, ಈಗ ಬಿಡಬೇಕು ಅನ್ನೋ ಕಲ್ಪನೆ ಇದೆಯಲ್ಲ, ನನಗನ್ಸುತ್ತೆ ಅವಳ ಎಕ್ಸ್ಪೆಕ್ಟೇಷನ್ ಮೀರಿ ನಾನು ತಪ್ಪು ಮಾಡ್ತಿದ್ದೆ ಅಂತ ಅವಳ. ಅಂದರೆ ಆ್ಯಕ್ಚುಲಿ ಅವರು ಹುಟ್ಟುವ ಮೊದಲೇ ನಿಮಗೆ, ಹುಟ್ಟುವ ಮಗುವಿಗೆ ನಿಮಗೆ ನನಗೆ ತೀರ್ಮಾನ. ನಾನು ಅವ್ರ ತಂದೆ ಮನೆಗೆ ದತ್ತು ಮಗ ಅಂಥೇಳಿ, ಅವ್ರಿಗೆ 7 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ನಾವು ಇಲ್ಲಿರೋದ್ರಿಂದ ಇವ್ರ ಅಕ್ಕನ ದತ್ತು ಅಲ್ಲಿ ತಗೊಂಡು ಮಾಡ್ಕೊಂಡಿದ್ದು. ಹುಟ್ಟುವಾಗಲೇ ಇದು ನಮ್ಮ ತಂದೆ ಇವ್ರ ತಾಯಿ ಅಂದರೆ ನಮ್ಮ ತಂದೆ ತಂಗಿ ಒಪ್ಪಂದಗಳು. ಅದು ಬಿಡಿ, ಅದು ಪ್ರಾರಂಭದಲ್ಲೇ. ಈ ಮದುವೆ ಆಗಕ್ಕೆ ಮುಂಚಿತವಾಗಿ ಇವೆಲ್ಲ ಇನ್ನೂ ನಾವು ಇವಳು ಭಾಳ ಚಿಕ್ಕ ವಯಸ್ಸು ಬಿಡಿ, ಆಗಲೇ ಅವೆಲ್ಲ ಒಪ್ಪಂದಗಳು. ಅದಾದಮೇಲೆ ಇನ್ನು ಜೀವನ ಈಗ ಸುಮಾರು ನನಗೆ ನನ್ನ ಶ್ರೇಯಸ್ಸಿಗೆ ಇವತ್ತು ಹೆಚ್ಚು ಕಾರಣಕರ್ತಲವಳು. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಬಹುತೇಕ ಹೆಚ್ಚು 90% ಪಾಲು ಅವಳಿದೆ. ಒಂದು ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಸ್ಥಳದಲ್ಲಿ ನಿಮ್ಮ ಗುಂಪನ್ನು ಇಟ್ಕೊಂಡಿರ್ತಾ ಇದ್ರಿ, ಅಲ್ಲಿಂದ ಆ ಪ್ಲೇಸಿಂದ ನೀವು ಬೇರೆ ಕಡೆ ಬರದೇ ಇದ್ದರೆ ನಾನು ತವ್ರ ಮನೆಯಿಂದ ಬರೋದೇ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಕೂಡ. ಅದು ನ್ಯೂ ಟೌನಲ್ಲಿದ್ವಿ. ನ್ಯೂ ಟೌನ್ ಭಾಗದಲ್ಲಿ ಆಗ ಬೆಣ್ಣೆ ಕೃಷ್ಣ ಅಂಥೇಳಿ ತಮಗೆ ಗೊತ್ತಲ್ಲ, ಅಲ್ಲಿ ಮನೆ ಮಾಡ್ಕೊಂಡಿದ್ವಿ. ದಿನ ಜಗಳನೇ ಬಿಡ್ರಿ, ಅಲ್ಲಿ ಬೆಳಿಗ್ಗೆನೂ ಜಗಳ, ಮಧ್ಯಾಹ್ನನೂ ಜಗಳ, ರಾತ್ರಿ ಬರಬೇಕಾದ್ರೂ ಜಗಳನ. ಆಗ ಇವಳು ಮೊದಲನೇ ಬಾಣಂತನಕ್ಕೆ ಊರಿಗೆ ಹೋಗಿದ್ಲು, ನಮ್ಮ ಅಜಿತ್ ಹುಡ್ತಾಗ. ಬರಬೇಕಲ್ವಾ, ಬರೋದಕ್ಕೆ ಹುಡ್ಕೋ ಮನೆ ಮಾಡಿದ್ವಿ. ಆ್ಯಕ್ಚುಲಿ ಹುಡ್ಕೋದಲ್ಲಿ ಮನೆ ಮಾಡಿದ್ದೆ, ಅಲ್ಲಿ ಸಬ್ಲೈಟಲ್ಲಿ ಮನೇಲಿದ್ದೆ. ಬರಲ್ಲ, ನಾನು ಅಲ್ಲಿಗೆ ಬರಲ್ಲ. ಅದೇ ಹೇಳ್ದಲ್ಲ, ಸಂಘರ್ಷ ಅಂತ ಹೇಳಕ್ಕೆ ಹೋದ್ರೆ ಅದು ಮತ್ತೆ ತಿರುಗಿ 2 ದಿನದ ಸ್ಟೋರಿ ಹೇಳ್ಬೋದು ನನಗೆ ಅವಳಿಗೆ ಸಂಘರ್ಷದ್ದನ್ನು. ಆಮೇಲೆ ಬೆಣ್ಣೆ ಕೃಷ್ಣ ಸರ್ಕಲ್ಗೆ ಬಂದ್ವಿ.
ಬೆಣ್ಣೆಕೃಷ್ಣ ಸರ್ಕಲಿಂದ ಕೊನೆಗೆ ಇಲ್ಲಿಗೆ ಉತ್ತರ ಕಾಲೋನಿ HLC ಇಲ್ಲಿಗೆ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ದಿನ ಗಲಾಟೆ ಆಗ್ತಿತ್ತು ಅಲ್ಲಿ. ಆ ಸಂದರ್ಭ ಅದನ್ನು ತುಂಬ ಉದ್ದ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಲ್ಲೂ ಸಹ ನಾವ್ಯಾರು ಇವನ್ ಬೆಣ್ಣೆಕೃಷ್ಣ ರೌಡಿ ಅಂತ ಹೇಳ್ತಿದ್ದವರೆಲ್ಲರೂ ಸಹ ಅವನ ಹತ್ರದಿಂದ ನೋಡಿದ್ರೆ ಯಾರೂ ರೌಡಿ ಅಂತ ಅಂತಿರಲಿಲ್ಲ. ಜನರ ಮಧ್ಯೆ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದಂಥ ವ್ಯಕ್ತಿಗಳಲ್ಲಿ ಅವನು ಒಬ್ಬ. ಆದರೆ ಕೆಲವು ಜನರಿಗೆ ಅದು ಹೊಡಿತಿದ್ದ ವಿಧಿ ಇಲ್ಲ, ಹೊಡಿದೇ ಇದ್ದರೆ ಸಮಸ್ಯೆಗಳ ಬಗ್ಗೆ ಇರೋದಿಲ್ಲ, ನಿರ್ದಾಕ್ಷಿಣ್ಯವಾಗಿ ಮಾತಾಡದಿದ್ರೆ ಸಮಸ್ಯೆಗಳ ಬಗ್ಗೆ ಇರೋದಿಲ್ಲ. ಅವೆಲ್ಲವನ್ನು ಕಂಡಾಗ ಬೇರೆಯವ್ರಿಗೆ ಏನಾಗುತ್ತೆ, ಕಠಿಣ ವ್ಯಕ್ತಿಯಾಗಿ ಕಾಣಿಸ್ತೀವಿ, ಭಾಳ ದೋಷಿಯಾಗಿ ಕಾಣಿಸ್ತೀವಿ. ಆವಾಗ ಎಲ್ಲರೂ ನಮ್ಮನ್ನು ಬೇರೆ ಆಕಾರ ಕೊಡೋದ್ರ ಮೂಲಕ ನಮ್ಮನ್ನು ಅಲ್ಲಿ ರೂಪಿಸ್ತಾರೆ ಅಷ್ಟೇ. ಬಿಟ್ಟರೆ ವೈಯಕ್ತಿಕವಾಗಿ ನನ್ನ ಬೆಣ್ಣೆಕೃಷ್ಣ ನಾವೆಲ್ಲ ಆತ್ಮೀಯವಾಗಿ ಬೆಳೆದಂಥವ್ರೆ. ಅವನ್ನ ಬೇರೆಯವರೆಲ್ಲ ರೌಡಿಸಮ್ ಅನ್ನೋರು. ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ. ನಿಮ್ಗೆ ಯಾಕೆ ಇನ್ನೂ ಒಂದು ಹತ್ರದ್ದು ನಾನು ಯಾಕೆ ಅಪ್ರಿಷಿಯೇಟ್ ಮಾಡ್ತಿದ್ದೆ ಅಂದರೆ, ಈಗ ಜಯಲಲಿತಾ ಅವರು ಜೈಲಿಗೆ ಹೋದ್ರು ಅಲ್ವಾ, ಜಯಲಲಿತಾ ಲೀಡರ್ಶಿಪ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾರು ಹೆಂಗೆ ಹೇಳ್ತಾರೋ ಗೊತ್ತಿಲ್ಲ, ನಾನಂತೂ ಅಪ್ರಿಷಿಯೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಅವಳ ಹತ್ರ ದುಡ್ಡಿದ್ರೆ 100 ಜನಕ್ಕೆ ಉಪಯೋಗ ಆಗುತ್ತೆ. ಇನ್ಯಾರ್ದು ದುಡ್ಡಿದ್ರೆ ನನ್ನ ಮಕ್ಕಳ ಹತ್ರ 10 ರೂಪಾಯಿ ಖರ್ಚು ಮಾಡಿದ್ರೆ ಜೇಬಲ್ಲಿ ಇಟ್ಕೊಂಡೆ ಸಾಯ್ತಾರಲ್ವ, ಅವಳಿಗಿಂತ ಜಯಲಲಿತಾ 198 ರೂಪಾಯಿಗೆ ಸಿಮೆಂಟ್ ಕೊಡ್ತೀನಿ ಇಲ್ಲೋ, 5 ರೂಪಾಯಿಗೆ ಅನ್ನ ಹಾಕ್ತಾಳೆ ಜನರಿಗೆ. ದುಡ್ಡು ಉಪಯೋಗ ಆಗ್ತದಲ್ಲ ಸರ್. ಅಲ್ಲಿ ಯಾರೋ ಕಳ್ಳರು ಸುಳ್ಳರು ಲಫಂಗರ ಮಧ್ಯೆ ಇರ್ತಕ್ಕಂಥ ದುಡ್ಡು. ಜಯಲಲಿತಾ ನಾನು ಲೀಡರ್ಶಿಪ್ನ 100% ಒಪ್ತೀನಿ. ಕಾನೂನು ದೃಷ್ಟಿಯಲ್ಲಿ ಅವಳು ಜೈಲಿಗೆ ಹೋಗಿರ್ಬೋದು ಸರ್, ಆದರೆ ಲೀಡರ್ಶಿಪ್ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಬರಬೇಕಾದ್ರೆ ನಾನಂತೂ 100% ಅವಳ ಲೀಡರ್ಶಿಪ್ಗೆ ನಾನು ಅಭಿಮಾನಿ. ಅದರಲ್ಲೇ ಎರಡನೇ ಮಾತಿಲ್ಲ. ಯಾಕೆಂದರೆ ಈ ಭಾಳಷ್ಟು ಈ ರಾಜಕಾರಣ ಮಾಡೋ ಅಂಥದ್ರಲ್ಲಿ ಎಲ್ಲವೂ ಸನ್ಯಾಸಿಗಳು ಅಂತ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲೂ ನಡೆಯಲ್ಲ ಸರ್. ನೀನು ಯಾರು ಸನ್ಯಾಸಿ ಆಗಿದ್ದು ಅಂತ ಹೇಳ್ತಾರೆ ಭಾಳ ಚೆನ್ನಾಗಿ. ನೀನು ಬೇಡ ಅಂತ ಹೇಳಿದಾರಪ್ಪ, ನಿನಗೆ ಕೊಟ್ಟಿದ್ದು ಶಕ್ತಿ ಕೊಟ್ಟಿದ್ವಿ, ತುಂಬಿಕೊಡ್ದಿರಿ ಯಾರು ತಪ್ಪು ಅಂತಲೂ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಇಷ್ಟಪಡೋದು. ನಾನು ಇತ್ತೀಚಿನ ದಿನಗಳಲ್ಲಿ ಜಯಲಲಿತಾನಿಗೆ ಜೈಲು ಆಗ್ತಾಗ ನಾನು ಸಹ ನನ್ನ ಮನಸ್ಸಲ್ಲಿ ನೋವಾಯ್ತು. ಅದು ಅವಳ ಹತ್ರ 3000 ಎಕರೆ ಇರ್ಬೋದು, ಒಂದು 300 kg ಚಿನ್ನ ಇರ್ಬೋದು, ಒಂದು 3000 ಜೊತೆ ಚಪ್ಪಲಿ ಇರ್ಬೋದು. ಈಗ ನಾವೇ ಆರ್ಡಿನರಿ, ನಮ್ಮ ಹತ್ರನೇ 10-12 ಜೊತೆ ಚಪ್ಪಲಿ ಇರ್ತವೆ. ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕರ್ದವರೆಲ್ಲ ಒಂದೊಂದು ಜೊತೆ ಚಪ್ಪಲಿ ಕೊಡ್ತಾರಪ್ಪ, ಅದಕ್ಕೆ ದೊಡ್ಡ ವಿಚಾರ ಅನ್ನೋದು ಕೊಡಲ್ವೇನ್ರಿ? ಈ ನಮಗೆ ಹೋದವ್ರಿಗೆ ಎಲ್ಲರೂ ಒಂದು ಅಂಗಡಿಗೆ ಹೋದರೆ ಸರ್ ಈ ಚಪ್ಪಲಿ ಚೆನ್ನಾಗಿ ದುಡ್ಡು ಕೊಡೋಕೆ ಅವ್ರು ತೊಗೊಳೋದಿಲ್ಲ, ಸರ್ ಇಟ್ಕೊಳ್ಳಿ ಸರ್ ತೊಂದರೆ ಇಲ್ಲ ಅಂತಾರೆ. ಬರಲ್ವ ನಾವೆಲ್ಲರೂ? ನಾನು ಆ ವಿಚಾರದಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಧರ್ಮದ ಕಾರ್ಯ ನಡೀತದೆ ಅವರಿಂದ ಅನ್ನೋದಾದರೆ ಆ ಲೀಡರ್ಶಿಪ್ಪನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರು ನಿರೀಕ್ಷೆ ಮಾಡಿದ ಮಟ್ಟಿಗೆ ಕೆಲಸ ಆಗ್ತಿಲ್ಲ ಅನ್ನೋ ಭಾವನೆ ಜನಗಳಲ್ಲಿದೆ. ಅದರಿಂದ ಅವರು ಇನ್ನೂ ಅವಕಾಶ ಇದೆ ಅವರಿಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡಿ ನಮ್ಮ ಭದ್ರಾವತಿ ಸಮಗ್ರ ಅಭಿವೃದ್ಧಿಗೆ ಅವರು ಶ್ರಮಿಸಲಿ ಅಂತ ಅವರಿಗೂ ಹೇಳ್ತಾ, ಜನ ನಿರೀಕ್ಷೆ ಮಾಡಿದ ಮಟ್ಟಿಗೆ ಕಾಮಗಾರಿಗಳು ಅವೆಲ್ಲ ನಿಧಾನ ಆಗ್ತಿದ್ದಾವೆ, ಮಂದಗತಿಯಲ್ಲಿ ಸಾಗ್ತಿದ್ದಾವೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಿ. ನಾವು ಚುನಾವಣೆಯಲ್ಲಿ ಗೆಲ್ಲಕ್ಕಾಗದಿದ್ರೂ ಕೂಡ ಸಕ್ರಿಯವಾಗಿರುವಂಥ ಒಂದು ಕಾರ್ಯಕರ್ತ ಬರಬೇಕು ಸಮಾಜಕ್ಕೆ ಅಂತ ಪಕ್ಷಾತೀತವಾಗಿ ನಾವು ಗೆಲ್ಲಿಸ್ತೀವಿ ಅವ್ರಿಗೆ. VISLಗೆ ಸೇರೋಕ್ಕೆ ಮುಂಚೆ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಅವರು ಓದಿದ್ದು. ನಮ್ಮ ಮನೆಯವರು ಕೂಡ ಅವರ ಕ್ಲಾಸ್ಮೇಟ್ ಕೂಡ. ಆ ಕಾಲೇಜಿನ ದಿವಸಗಳು ಬಿಟ್ಟ ಮೇಲೆ ಅವರು ಬೇಕಾದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು. ಆ ಸಂದರ್ಭದೆಲ್ಲ ನಾವು ಮಾರ್ಗದರ್ಶನ ಕೊಟ್ಟಿದ್ದೀವಿ ಅವ್ರಿಗೆ. ಅವರು ಕೆಲಸದಲ್ಲಿದ್ದಾಗ ಕೈ ಎತ್ತಿ ಮೇಲೆ ಎತ್ತಿದ್ದೀವಿ. ಯಾಕೆಂದರೆ ಒಬ್ಬ ಹುಡುಗ ಹಾಗೆ ಹೊರಟೋಗ್ಬೇಕು, ತುಳಿದು ಹೋಗ್ಬಿಡ್ಬಾರ್ದು, ಮೇಲೆ ಬರಿಬೇಕು ಅಂತ. ಅದರಿಂದ ಅಪ್ಪಾಜಿ ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ರಾಜಕೀಯದಲ್ಲಿ ಮಾಡ್ತಾಯಿದ್ದಾರೆ. ಅವರು ಗೆಲ್ಲಿ ಸೋಲ್ಲಿ ನಾವು ಪರವಾಗಿ ಇರ್ತೀವಿ. 2004 ಚುನಾವಣೆ ಸೋತಾಗಲೂ ಸತ ಇದೇ ಜಾಗದಲ್ಲಿ ಅವರು ಚುನಾವಣೆ ನಿಂತಾಗ ಸತ ಜನ ಬಂದು ಜಾತಿ ಬಗ್ಗೆ ಅಭಿಪ್ರಾಯ ಹೇಳಿದ್ರು. ಅವಾಗ ಅಪ್ಪಾಜಿಯವರು ಒಂದೇ ಮಾತಲ್ಲಿ ನೇರ ನುಡಿಯಲ್ಲಿ ಹೇಳಿದ್ರು, ನಾನು ಜಾತಿಗೋಸ್ಕರ ನಾಯಕ ಆಗಿಲ್ಲ, ಎಲ್ಲರಿಗೋಸ್ಕರ ನಾಯಕ ಆಗಿರೋದ್ರಿಂದ ನಾನು ಸೋಲು ಗೆಲುವು ಬೇರೆ. ಇವತ್ತು ನನ್ನ ಕೈಯಲ್ಲಿ 100 ರೂಪಾಯಿ ಕೂಡ ಶಕ್ತಿ ಇದ್ದರೂ ನಾನು ಸೋತ್ರು 50 ರೂಪಾಯಿ ಕೊಡ್ತೀನಿ ಅಂದರೆ ಆ ನಾಯಕತ್ವ ಗುಣನ ನಾನು ಅವ್ರಲ್ಲಿ ಕಂಡಿದ್ದೀನಿ ಈ ದಿನಗಳಲ್ಲಿ. ವೀಕ್ಷಕರೇ, ಇದುವರೆಗೆ ನಾವು ಇಂದಿನ ನಮ್ಮ ಲೀಡರ್ ಜೊತೆ ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಇನ್ನಷ್ಟು ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ಅಲ್ಲಿವರೆಗೆ ಶುಭರಾತ್ರಿ.
ನನ್ನ ಮಕ್ಕಳು ಒಂದೇ ತಿಂಗಳಲ್ಲಿ 2 ಮಕ್ಕಳು ತೀರೋದು. ಎಲೆಕ್ಷನಲ್ಲಿ ಸೋತ್ವಿ, ಒಂದೇ ತಿಂಗಳಲ್ಲಿ 2 ಮಕ್ಕಳು ತೀರೋದು. The Real Big Boss.